ದೇವರ ಸ್ತೋತ್ರವಾಗಲಿ. ಸಮಯದಲ್ಲಿ ತಿರುಗಿ ದೇವರ ಬಳಿಗೆ ದೇವರ ಸನ್ನಿಧಿಗೆ ಬರುವಂತೆ ನಮಗೆ ದೇವರು ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಪರಲೋಕದಲ್ಲಿರುವ ದೇವರೇ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯ ಭಾಗ ನಾವು ಹೋಗ್ತಿರುವಾಗ ದೇವರೇ ಪ್ರವಾದಿ ಸಂದೇಶ ಅರ್ಥ ಮಾಡಿಕೊಳ್ಳಿಕ್ಕೆ ಜ್ಞಾನದ ಹೃದಯಗಳನ್ನು ಅನುಗ್ರಹಿಸಿ. ಹೌದು, ಪ್ರವಾದಿಯಿಂದ ಬಂದಂತಹ ಸಂದೇಶ ಅದು ಅದ್ಭುತವಾಗಿರುತ್ತದೆ. ಅದು ಆತ್ಮೀಕ ರೀತಿಯಲ್ಲಿರುತ್ತದೆ. ದೇವ ಆತ್ಮಿಕ ರೀತಿಯ ಸಂದೇಶವನ್ನು ಆತ್ಮಿಕ ರೀತಿಯಲ್ಲಿರುವಂತಹ ನಿನ್ನ ಆತ್ಮನಿಂದಲೇ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ದೇವರೇ ನಮ್ಮನ್ನ ದೇವರ ಅದ್ಭುತ ರೀತಿಯಲ್ಲಿ ನಡೆಸು. ದೇವರೇ ಅದನ್ನು ಅದ್ಭುತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ ಕೃಪೆಯ ಜ್ಞಾನವನ್ನು ಅನುಗ್ರಹಿಸು. ದೇವರೇ ನಿನ್ನ ವಾಕ್ಯಗಳು ಕರ್ತನೆ ಸಾಮ್ಯ ರೂಪದಲ್ಲಿರುವಂತವುಗಳನ್ನ ಪ್ರವಾದಿ ಮೂಲಕ ನಮಗೆ ಸರಳಗೊಳಿಸಿ ಅದರಲ್ಲಿರ್ತಕ್ಕಂಥ ಸತ್ಯಾರ್ಥಗಳನ್ನ ನಮಗೆ ಬೋಧಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ನಿಮ್ಮ ಜೊತೆಗಿರು. ನಮ್ಮ ಹೃದಯಗಳು ವಾಕ್ಯಕ್ಕಾಗಿ ತೆರೆದಿರಲಿ. ಆಶೀರ್ವದಿಸು. ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ ಹೋದರೆ, ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ, ದೇವರ ರಾಜ್ಯದಲ್ಲಿ ಊಟ ಮಾಡುವನೇ ಧನ್ಯನು ಎಂದು ಹೇಳಲು ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಏಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಏಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಒಂದು ಸಿದ್ಧತೆ ಅಲ್ಲಿ ಕರೆಸಿಕೊಂಡವ್ರು ಏನಾಗ್ಲಿಲ್ಲ, ಅಲ್ಲಿ ಬರ್ಲಿಲ್ಲ ಅಂತ ನಾವು ನೋಡ್ತೇವೆ. ಊಟಕ್ಕೆ ಕರೆಸಿಕೊಂಡವ್ರು ಏನಾಗ್ಲಿಲ್ಲ, ಅಲ್ಲಿ ಬರ್ಲಿಲ್ಲ. ಇದು ಮೊದಲನೇ ಔತಣ. ತಿರಸ್ಕರಿಸಿದ್ರು ಅವರು. ಕರೆಸಿಕೊಂಡವ್ರು ಏನಾದ್ರು ತಿರಸ್ಕರಿಸಿದ್ರು. ಏಳನೇ ಮುದ್ರೆ ಹೊಡೆದಾಗ ಅಲ್ಲಿ ಒಂದು ಔತಣ ನಮಗೆ ನೋಡ್ತೇವೆ. ಮೊದಲನೇ ಔತಣದಲ್ಲಿ ತಿರಸ್ಕರಿಸಲ್ಪಟ್ಟವರು ಅನೇಕರಿದ್ದಾರೆ. ಮತ್ತೆ ನಾವು ನೋಡ್ತೇವೆ ಎರಡನೇ ಔತಣಕ್ಕೂ ಕೂಡ ಕೆಲವರನ್ನ ಕರೀತದಾನೆ. ಹಲ್ಲೆಲೂಯಾ. ಅಲ್ಲಿ ಕರೆಸಿಕೊಂಡವರು ಬಹಳ ಜನ ಇದ್ದಾರೆ ಅಲ್ಲಿ, ಆದ್ರೆ ಆರಿಸಲ್ಪಟ್ಟವರು ಸ್ವಲ್ಪ ಜನ ಇದ್ದಾರೆ. ಹಲ್ಲೆಲೂಯಾ. ಆರಿಸಲ್ಪಟ್ಟವರು ಸ್ವಲ್ಪ ಜನ ಇದ್ದಾರೆ. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 4:7 4 ಪ್ರಾಣಿಗಳಿವೆ ಅಲ್ಲಿ. ಹಲ್ಲೆಲೂಯಾ. 3 ಪ್ರಾಣಿ ಹಾಲು ಕುಡಿಯುವಂತವುಗಳು, ಒಂದು ಹದ್ದು ಮಾಂಸ ತಿನ್ನುವಂಥದ್ದು. 4ನೇ ಜೀವಿ ಅಂತದ್ದು ಹದ್ದಾಗಿದೆ. ಹಾರುವ ಗರುಡ ಪಕ್ಷಿ, ತಾಜಾ ಮಾಂಸವನ್ನು ತಿನ್ನುವಂತ ಪಕ್ಷಿ. ಅದು ಮುದ್ರೆ ಅಂದ್ರೆ ಅದು ಮನುಷ್ಯ ಕುಮಾರನ ಶರೀರ ಮತ್ತು ರಕ್ತವಾಗಿದೆ. ಮುದ್ರೆ ಅಂದ್ರೆ ಮನುಷ್ಯ ಕುಮಾರನ ಶರೀರ ಮತ್ತು ರಕ್ತ ಆಗಿದೆ. ಮೊದಲೇ ಬರೋಣದಲ್ಲಿ ಇಗೋ ನನ್ನ ಶರೀರ ನನ್ನ ರಕ್ತ ಅಂತ ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅದರಿಂದ ಶಿಲುಬೆಯಲ್ಲಿ ಕೂಡ 7 ಮುದ್ರೆಗಳು ಒಡೆಯಲ್ಪಟ್ಟವು. 7 ಕಡೆ ಕ್ರಿಸ್ತನ ದೇಹ ತೆರೆಯಲ್ಪಟ್ಟಿದ್ದನ್ನು ನಾವು ನೋಡ್ತೇವೆ. 7 ಕಡೆ ಕಾರ್ಯ ಮಾಡಲ್ಪಟ್ಟವು. 7 ಗಾಯಗಳು. ಹಲ್ಲೆಲೂಯಾ. ನಾವು ನೋಡ್ತೇವೆ ಮತ್ತೆ ವಾಕ್ಯಕ್ಕೆ ನಮ್ಮನ್ನು ಕರೆದನು. 1963 ಅದೇ ಪುಸ್ತಕ ಬಂದಿದ್ದಲ್ಲಿ ಇದು ಅದ್ದಿಗೆ ಮಾತ್ರ ಕೊಡಲ್ಪಟ್ಟಿತ್ತು, ಬೇರೆ ಯಾರಿಗಲ್ಲ. ಅದು ಯಾರಿಗೂ ಅರ್ಥವಾಗುವುದಿಲ್ಲ, ಯಾಕಂದ್ರೆ ಅದು ಮಾಂಸವಾಗಿದೆ. ತಿನ್ನುವುದಕ್ಕೆ ಅವರಿಗೆ ಸಿಂಹಕ್ಕಾಗಲಿ ಎತ್ತಿಗಾಗಲಿ ಮನುಷ್ಯನಿಗಾಗಲಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅದು ತಿನ್ನುವುದಕ್ಕೆ ಆಗುವುದಿಲ್ಲ. ಕೋಳಿಗಳಿಗಂತೂ ಜೀರ್ಣನೇ ಆಗಲ್ಲ, ತಿನ್ನೋದಿಲ್ಲ ಅವು. ಎರಡನೇ ಔತಣ ಮೊದಲನೇ ಔತಣಕ್ಕೆ ಕರೆದ ಅದೇ ದೂತ, ಮೊದಲನೇ ಔತಣಕ್ಕೆ ಕರೆದಂತ ಅದೇ ದೂತ ಇವತ್ತು ಎರಡನೇ ಔತಣಕ್ಕೂ ಕೂಡ ಕರೆಯುವಂತವನಾಗಿದ್ದಾನೆ. ಅವರೆಲ್ಲರೂ ಏನ್ ಮಾಡೋದು, ಬರ್ಲಿಲ್ಲದಕ್ಕೆ ಮೊದಲೇ ಔತಣದಲ್ಲಿ ಏನಾಯ್ತು, ಕುರುಡರು ಕುಂಟರನ್ನ ಆರಿಸಿಕೊಂಡು ಅಲ್ಲಿ ಔತಣದಲ್ಲಿ ಭಾಗಿಯಾದರು. ಆದರೆ ಈ ಎರಡನೇ ಔತಣಕ್ಕೆ ಕರೆಯುವುದೆಂದರೆ ಯಾರು ಮೊದಲ ಔತಣವನ್ನು ತಿರಸ್ಕರಿಸಿದಾರೋ ಅವರು
ಮಾಂಸ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಆಹಾರವಾಗುತ್ತದೆ. ಮೊದಲೇ ಅವತರಣದಲ್ಲಿ ಕಳಿಸಲ್ಪಟ್ಟರಿದ್ದಾರಲ್ಲ, ಅವ್ರು ಬರಲಿಲ್ಲಲ್ಲ, ಅವರ ಮಾಂಸವನ್ನು ಅವರ ರಕ್ತವನ್ನು ಆಹಾರ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಹಾಕುವಂತ ಸಮಯ. ಹಿನ್ನೆಲೆಯಲ್ಲಿ ಆದಿಕಾಂಡ ಆ ಕಾಲದಲ್ಲಿ ವಾಕ್ಯ ಯಾರು ತಿರಸ್ಕರಿಸಿದ್ರು? ಯಾವ ಕಾಲದಲ್ಲಿ? ಮೊದಲನೇ ಅವತರಣದಲ್ಲಿ ಯಾರು ತಿರಸ್ಕರಿಸಿದ್ರು? ಅವರನ್ನ ಅಕ್ಕಿ ಪಕ್ಷಿಗಳಿಗೆ ಹಾಕುವುದು ದೇವರ ವಿಧಾನವಾಗಿದೆ. ಆಮೇಲೆ ಉಗ್ರತೆ ಸುರಿಸುತ್ತಾನೆ. ಆ ದೂತನ ಪ್ರವಾದಿ ಸಂದೇಶ ತಿರಸ್ಕರಿಸ್ತಾರೋ ಅವರ ಮೇಲೆ ಉಗ್ರತೆ ಬರಮಾಡುತ್ತಾನೆ. ಅವ್ರ ಮೇಲೆ ಉಗ್ರತೆ ಏನ್ ಮಾಡ್ತಾನೆ? ಬರಮಾಡ್ತಾನೆ. ನೋಡುತ್ತೆ, ಮೋಸೆ, ಎಲಿಯ, ಯೇಸು ಬ್ರಹ್ಮ ಶರೀರದಲ್ಲಿ ಇದ್ದುಕೊಂಡು ಕಾರ್ಯ ಮಾಡುವಂತಹ ದಿನಗಳು. ಮೋಸೆ ಸಂದೇಶನಿದೆ ಇಲ್ಲಿ, ಎಲಿಯ ಸಂದೇಶನಿದೆ, ಯೇಸು ಕ್ರಿಸ್ತನ ಸಂದೇಶ ಕೂಡ ಇಲ್ಲಿ ಇದೆ. ಮೂರು ಸೇರಿ ಕಾರ್ಯ ಮಾಡುವಂತ ದಿನಗಳು. ಯಾಕೆ? ಒಟ್ಟು 4 ಜನ ಇಲ್ಲಿ ಕಾರ್ಯ ಮಾಡುವಂತ ದಿನ ಇದು. ಯಾಕೆಂದ್ರೆ ಸೈತಾನ ಬಹಳ ಪವರ್ಫುಲ್ ಆಗಿರೋದ್ರಿಂದ ಇಲ್ಲಿ ಮೋಸೆ ಮತ್ತು ಎಲಿಯ ಮತ್ತು ಯೇಸು ಕ್ರಿಸ್ತನು ಸೇವೆ ಮಾಡುವಂತ ದಿನಗಳಿದ್ದವು. ಅವರ ಒಂದು ಟೆಬರ್ನಕಲ್ನಲ್ಲಿ, ಅಂದರೆ ಅವರ ಸಭೆಯಲ್ಲಿ, ಬ್ರಹ್ಮರ ಸಭೆಯಲ್ಲಿ ಸಹೋದರಿ ಅನ್ಯ ಭಾಷೆಯಲ್ಲಿ ಮಾತಾಡಿದ ಪ್ರಕಾರ ಮೋಸೆ ಮತ್ತು ಎಲಿಯ, ಯೇಸು ಕ್ರಿಸ್ತನ 3 ಜನರ ಸೇವೆ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಕರೆಕ್ಟ್ ಆಗಿ 3 ತಿಂಗಳಿಗೆ ಆ ಸೇವೆ ಪ್ರಾರಂಭ ಆಯಿತು. ಅದು ನೆರವೇರಿದೆ. 7ನೇ ದೂತನಲ್ಲಿ ನೆರವೇರಿದೆ. ಮೊದಲು ಮೋಸೆ, ಈತನು ಯಾರಂದ್ರೆ ಈತನು ವಿಮೋಚನೆ, ಮೊದಲ ವಿಮೋಚನೆ ವ್ಯಕ್ತಿ. ವಿಮೋಚನೆ ಅಂದ್ರೆ ನಾವು ನೋಡ್ತೇವೆ, ಹೊರಗೆ ತರಲ್ಪಡುವುದು ಮತ್ತೆ ಒಳಗೆ ಹೋಗುವಂಥದ್ದು. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಗೆ ತಂದನು. ಹೌದಾ? ಐಗುಪ್ತ ದೇಶದಿಂದ ಇಸ್ರಾಯೇಲ್ ಹೊರಗೆ ಬಂದ್ರು. ಐಗುಪ್ತ ದೇಶದಿಂದ ಬಹುಶಕ್ತಿಶಾಲಿ ದೇಶ ಅಂತ ಆ ಕಾಲದಲ್ಲಿ, ಮೋಸೆ ಇದ್ದಂತ ಕಾಲದಲ್ಲಿ ಐಗುಪ್ತ ದೇಶ ಎಂತ ದೇಶ? ಅದು ಬಹುಶಕ್ತಿಶಾಲಿ ಆದಂತ ದೇಶವಾಗಿತ್ತು. ಅವರ ಸೈನ್ಯ, ಆಯುಧಗಳು, ಅಭಿವೃದ್ಧಿ, ಸೈನ್ಯದಲ್ಲಿಯೂ ಕೂಡ ಯಾವ ದೇಶದಲ್ಲಿಯೂ ಆತರ ಇರಲಿಲ್ಲಂತೆ. ಅವರು ಆ ಸಮಯದಲ್ಲಿ ಇಡೀ ಪ್ರಪಂಚವನ್ನು ಆಳುತ್ತಿದ್ದರಂತ ಸತ್ಯವೇದ ಹೇಳುತ್ತಾರೆ. ಐಗುಪ್ತದಲ್ಲಿ ಮೋಸೆ ಮಾಡಿದ ಅದ್ಭುತಗಳನ್ನು ಇತರ ರಾಷ್ಟ್ರಗಳು ನೋಡಿದ್ರಂತಲ್ಲಿ, ಬೇರೆ ರಾಷ್ಟ್ರಗಳು ನೋಡಿದ್ರಂತೆ. ಅವರು ನಡಿಗೆ ನೀರಾದ್ರಂತೆ. ಯಾಕೆ ಗೊತ್ತಾ? ಅಂತಹ ಶಕ್ತಿಶಾಲಿ ರಾಷ್ಟ್ರವನ್ನೇ ಮೋಸೆ ನಿರ್ನಾಮ ಮಾಡಿದರೆ ನಮ್ಮ ಗತಿ ಏನಂತ ಅವರು ನಡಿಗೆ ನೀರಾದರು. ಅಷ್ಟು ಅದ್ಭುತವಾದಂತ ಭಯಂಕರವಾದಂತ ಮಾತುಕಾರ್ಯಗಳಲ್ಲಿ ಐಗುಪ್ತ ದೇಶದಲ್ಲಿ ನಡೆದ ಮೇಲೆ ಅಲ್ಲಿ ಜನ, ದೇವರ ಮಕ್ಕಳು ಬಿಡುಗಡೆ ಹೊಂದಿದರು. ಒಯ್ಯಲ್ಪಟ್ಟಂತ ವಧು ಅಲ್ಲಿ ಜೊತೆಗೆ ಬರುವಂತದ್ದು ನೋಡ್ತೇವೆ. 3.5 ವರ್ಷದ ನಂತರ ಈಗ ನಾವಿರುವ ಈ ಅದೃಶ್ಯ ಔತಣ, ದೃಶ್ಯ ಔತಣಕ್ಕೆ ಮುಂಚೆ ಅದೃಶ್ಯ ಔತಣ, ದೃಶ್ಯ ಔತಣ ಬರೋದಕ್ಕಿಂತ ಮುಂಚೆ ಅದೃಶ್ಯ ಔತಣ. ಇದು ಅದೃಶ್ಯ ಔತಣ. ಇದು ವಾಕ್ಯ ಕೇಳುವಂಥದ್ದು, ಈ ವಾಕ್ಯದ ರಹಸ್ಯಗಳನ್ನ ನೀವು ತಿಳ್ಕೊಳ್ಳುವಂಥದ್ದು, ಇದೆಲ್ಲ ಔತಣಕ್ಕೆ ಹೋಲಿಕೆಯಾಗಿದೆ. ದೃಶ್ಯ ಔತಣ ಬರೋದಕ್ಕಿಂತ ಮುಂಚೆ ಅದೃಶ್ಯ ಔತಣ, ದೃಶ್ಯ ಔತಣಕ್ಕೆ ಮುಂಚೆ ಅದೃಶ್ಯ ಔತಣ. ನಾವು ವಿವಾಹ ಮಾಡಿಕೊಂಡಿದ್ದೇವಾ? ನಾವು ಕ್ರಿಸ್ತನೊಂದಿಗೆ ವಿವಾಹ ಮಾಡಿಕೊಂಡಿದ್ವಾ? ಕ್ರಿಸ್ತನೊಂದಿಗೆ ವಿವಾಹ ಮಾಡಿಕೊಂಡಿದ್ದೇವಾ? ನಾವು ಕುರಿಮರಿ ಹೆಂಡತಿ ಆಗಿದ್ದೇವಾ? ಮದುವೆಗೆ ಮುಂಚೆ ವಧು ಅಂತ ಕರೀತಾರೆ, ಮದುವೆ ಆದ್ಮೇಲೆ ಮದುವೆಯಲ್ಲಿ ಏನಂತ ಕರೀತಾರೆ? ಮದುಮಗಳು ಅಂತ ಕರೀತಾರೆ. ಮದುವೆ ಆದ ನಂತರ ಏನ್ ಕರೀತಾರೆ? ಹೆಂಡತಿ. ಅಲ್ಲಲ್ಲ, 19 ನೋಡ್ತೇವೆ, ಹೆಂಡತಿ ಅನ್ನುತ್ತದೆ. 19 ಏನಂತದೆ? ವಧುವಿಗೆ ಹೆಂಡತಿ ಅನ್ನುತ್ತದೆ. ಕುರಿಮರಿ ಹೆಂಡತಿ. ಆಗ ಹೇಗೆ ಹೆಂಡತಿ ಆದ್ರೆ ಈಗಾಗಲೇ ಅದೃಶ್ಯದಲ್ಲಿ ಮದುವೆ ಆಗಿ ಹೋಗಿದೆ. ಅದೃಶ್ಯದಲ್ಲಿ ಏನಾಗಿದೆ? ಆತ್ಮೀಕವಾಗಿ ಮದುವೆ ನಡೆದು ಹೋಗಿದೆ. ಭೌತಿಕವಾಗಿ ನಡೆಯುವ ಮುಂಚೆ ಆತ್ಮೀಕವಾಗಿ ನಡೀತು.
ಯಾವಾಗ ಮದುವೆ ನಡೆದದ್ದು? 1963ರಲ್ಲಿ. ಅದಕ್ಕೆ ಪ್ರವಾದಿ ಒಂದು ಸಂದೇಶ ಕೊಟ್ಟರೆ ಏನಂದ್ರೆ ವಧುವಿನ ಅದೃಶ್ಯ ಮಿಲನ ಸಂದೇಶವನ್ನು ಕೊಟ್ಟರು. ವಧುವಿನ ಅದೃಶ್ಯ 1963ರಲ್ಲಿ ಮೇಘವನ್ನು ಧರಿಸಿಕೊಂಡು ಬಂದಾಗ ಆತನು ತನ್ನ ವಧುವನ್ನು ಭೇಟಿಯಾದನು. ಅಲ್ಲೆಲ್ಲೂಯ್ಯ. ಮೇಘವನ್ನು ಧರಿಸಿಕೊಂಡು ಬಂದಾಗ ವಧುವನ್ನು ಹೇಗೆ ಭೇಟಿಯಾದ? ನಾವು ಯಾರು ಇರ್ಲಿಲ್ಲಲ್ಲ ಅವಾಗ. ವಧುವನ್ನು ಹೇಗೆ ಭೇಟಿಯಾದ ಕ್ರಿಸ್ತನು 1963ರಲ್ಲಿ? ಆ ವಧು ಯಾರಲ್ಲಿತ್ತಂದ್ರೆ ಬ್ರಹ್ಮನೊಳಗಿತ್ತ. ಬ್ರಹ್ಮ ಭೇಟಿಯಾದ ಯಾರನ್ನ ಭೇಟಿಯಾದಂಗಲ್ಲಿ? ವಧುವಿನ ಜೊತೆಯಲ್ಲಿ ಕ್ರಿಸ್ತನನ್ನ ಭೇಟಿಯಾದದ್ದು. ವಧುವಿಗೆ ಸಾದೃಶ್ಯವಾಗಿದ್ದಾನೆ. ಮೊದಲಿಗಿತ್ತಿಗೆ ಸಾದೃಶ್ಯ. ಆಮೆನ್. ಯಾರಿಗೆ ಸಾದೃಶ್ಯ? ಮೊದಲಿಗಿತ್ತಿಗೆ ಸಾದೃಶ್ಯ. ಮೊದಲಿಗಿತ್ತಿ ಬ್ರಹ್ಮನಲ್ಲಿದ್ದು ಆತನನ್ನ ಕೂಡಿಕೊಂಡಿತ್ತು. ಆತನ ಜೊತೆ ವಿವಾಹವಾದಳು, ಆತನೊಂದಿಗೆ ಐಕ್ಯವಾದಳು. ಆ ನಂತರ ಔತಣ ಪ್ರಾರಂಭ ಆಯ್ತು. ಔತಣ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಏನಾಗಬೇಕು? ಔತಣ ಆಗೋದಕ್ಕಿಂತ ಮುಂಚೆ ಏನಾಗಬೇಕು? ಏನಾಗ್ಬೇಕ್ರಿ? ಔತಣ ಆಗೋದಕ್ಕಿಂತ ಮುಂಚೆ ಏನಾಗಬೇಕು? ಔತಣ ಆಗೋದಕ್ಕಿಂತ ಮುಂಚೆ ಏನಾಗಬಾರ್ದ? ಮದುವೆ ಆಗ್ಬೇಕು. ಔತಣಕ್ಕೆ ಮುಂಚೆ ಏನಾಗಬೇಕು? ಮದುವೆ ಆಗ್ಬೇಕು. ಮದುವೆ ಆಗಿದೆಯಾ? ಔತಣಕ್ಕೆ ಮುಂಚೆ ಏನಾಗಬೇಕು? ಮದುವೆ ಆಗಿದೆಯಾ? ಆಗಿದೆ. ನೋಡ್ತೇವೆ ಪ್ರಪಂಚದಲ್ಲಿ 2 ರೀತಿಯ ಆಚಾರಗಳಿವೆ. ಕೆಲವೊಂದು ಕಡೆ 2 ರೀತಿಯ ಆಚಾರಗಳಿದೆ ಪ್ರಪಂಚದಲ್ಲಿ. ಒಂದು ಕಡೆ ಏನಾಗುತ್ತಂದ್ರೆ ಮದುವೆಗಿಂತ ಮುಂಚೆನೆ ಔತಣ ಕೊಡ್ತಾರಂತ. ನಮ್ಮ ಕಡೆ ಮದುವೆ ಆದ್ಮೇಲೆ ನಮ್ಮದು ಔತಣ. ಅಲ್ಲಲ್ಲಿಯ ಮದುವೆ ಆದ್ಮೇಲೆ ನಮ್ದು ಔತಣ. ಮದುವೆಗಿಂತ ಮುಂಚೆ ಔತಣ ಇಲ್ಲ. ಮದುವೆಗಿಂತ ಮುಂಚೆ ಔತಣ ನಮ್ಮಲ್ಲಿ ಆ ಪದ್ಧತಿನೇ ಇಲ್ಲ. ಇದು ಮದುವೆ ಆದ್ಮೇಲೆ ಎಲ್ಲ ಮುಗಿದ ಮೇಲೆ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ನಾವು ಆತ್ಮದಲ್ಲಿ ವಿವಾಹವಾಗಿ ಅದೃಶ್ಯ ಮಿಲನದಲ್ಲಿ ಇದ್ದೇವೆ. ಎಲ್ಲಿದ್ದೇವೆ ಈಗ? ಅದೃಶ್ಯ ಮಿಲನದಲ್ಲಿದ್ದೇವೆ. ಔತಣದಲ್ಲಿ ಕುರಿಮರಿ ನಮಗೆ ಏನು ಮಾಡುತ್ತದೆ ಅಂದ್ರೆ ನಮಗೆ ಔತಣ ಮಾಡಿಸುತ್ತದೆ. ಇದು ಆತ್ಮಿಕವಾಗಿ ನಡೆಯುತ್ತದೆ. ಭೌತಿಕವಾಗಿ ಒಂದ್ ದಿವಸ ನಡೀತಾ ಇದೆ. ಈಗ ಆತ್ಮಿಕ ನಡೆಯುವಂಥದ್ದು ನಾವೊಂದ್ ದಿವಸ ಭೌತಿಕವಾಗಿ ಏನ್ ಮಾಡ್ತದೆ? ಅತಿ ಬೇಗನೆ ಭೌತಿಕವಾದದ್ದು ನಡೀತದೆ. ಈಗೆಲ್ಲ ಆತ್ಮಿಕ. ನಾವು ಯೇಸು ಕ್ರಿಸ್ತನ ನಾವು ನೋಡಿಲ್ಲ ಇನ್ನು. ಇದು ಆತ್ಮಿಕ ರೀತಿಯಲ್ಲಿ ಔತಣ. ಇದು ವಾಕ್ಯಗಳೆಲ್ಲ ಕೇಳಿಸಿಕೊಳ್ಳುತ್ತೀರಲ್ಲ, ಇದೆಲ್ಲ ಆತ್ಮಿಕ ರೀತಿಯ ಔತಣ. ಇದು ವಿಶೇಷ. ಇಲ್ಲಿ ಸಿಗಲಾರದಂತ ಮದುವೆ ಊಟ ಇದು. ಮದುವೆ ಊಟದಲ್ಲಿ ಸ್ಪೆಷಲ್ ಇರ್ತದೆ, ಏನು ಸಾಧಾರಣ ಇರ್ತದೆ? ಸ್ಪೆಷಲ್ ಇರ್ತದೆ. ಇನ್ನು ಎತ್ತಲ್ಪಟ್ಟಿಲ್ಲ. ಎತ್ತಲ್ಪಡೋದಕ್ಕಿಂತ ಮುಂಚೆ ಇದು ಔತಣ. ಎತ್ತಲ್ಪಡುವಿಕೆ ಏನು? ನಮ್ಮ ಮದುವೆ. 1963ರಲ್ಲಿ ಆತ್ಮೀಕವಾಗಿ ನಡೆದ ಘಟನೆ ಭೌತಿಕವಾಗಿ ನಡೆಯಲಿಕ್ಕೆ ಕಾರಣವಾಗ್ತದೆ. ಮಧ್ಯಾಕಾಶದಲ್ಲಿ ನಾವು ಆತನನ್ನ ಭೇಟಿಯಾಗಲಿಕ್ಕಿದ್ದೇವೆ. ನಮ್ಮ ಶರೀರಗಳು ಬದಲಾವಣೆ ಹೊಂದಿ ಭೌತಿಕವಾಗಿ ಅಲ್ಲಿ ಕೂಡಿಕೊಳ್ತೇವೆ. ಎಲ್ಲಿ? ಮಧ್ಯಾಕಾಶದಲ್ಲಿ. ಭೌತಿಕವಾದದ್ದು ಮಾಯಾಗಿ ಆತ್ಮಿಕವಾದದ್ದು ಮುಗಿದು ಭೌತಿಕವಾದದಕ್ಕೆ ಹೋಗಿ ಅಲ್ಲಿ ನಾವು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಭೇಟಿ ಆಗ್ತೇವೆ. ಅದಕ್ಕೆ 1963ರಲ್ಲಿ ನಾನು ಅಲ್ಲಿ ಇದ್ದೆನು. ಆ ಮೇಘ ಬಂದಾಗ ನಾನು ಅಲ್ಲಿ ಇದ್ದೆನು. 2000 ವರ್ಷದ ಹಿಂದೆ ಕಲ್ವಾರಿ ಶಿಲುಬೆಯ ಬೆಟ್ಟದ ಮೇಲೆ ನಾನು ಇದ್ದೆನು. ಕ್ರಿಸ್ತನು ಸತ್ತಾಗ ಅಲ್ಲಿದ್ದೆನು. ಆತನಲ್ಲಿ ನಾನೂ ಕೂಡ ಸತ್ತು ಹೋದೆನು. ಉಣಲ್ಪಟ್ಟಾಗ ನಾನು ಇದ್ದೆನು. ಆತನ ಜೊತೆ ನಾನು ಉಣಲ್ಪಟ್ಟೆನು. ಕ್ರಿಸ್ತನು 3ನೇ ದಿನದಲ್ಲಿ ಎದ್ದು ಬರುವಾಗ ನಾನು ಆತನೊಂದಿಗೆ ಎದ್ದು ಬಂದೆನು. 1963ರಲ್ಲಿ ಮೆಲ್ಕಜೆದಕನು ಅಬ್ರಾಹ್ಮನಿಗೆ ಭೇಟಿಯಾದನು. ಅಲ್ಲಿ ಇದ್ದೇನು ನಾನು. ಲೇವಿಯಲ್ಲಿದ್ದನು. ಹಾಗೆಯೇ ಅಬ್ರಾಹಮನು ಮೆಲ್ಕಜೆದಕನ ಭೇಟಿಯಾದಾಗ ನಮಗೆ ಮೂಲ ಪುರುಷನಾದ 7 ಅಕ್ಷರದ ವ್ಯಕ್ತಿ HAM ಹಾಮ್ ಅಬ್ರಹಂ ಮುಕ್ತಾಯವಾದ ವ್ಯಕ್ತಿ. ನಾನು ಅಲ್ಲಿ ಇದ್ದೇನು. ನಾವು ಭೇಟಿಯಾದೆವು, ನಾವು ಕೂಡಿಕೊಂಡೆವು. ಅಲ್ಲಿ ಔತಣಕ್ಕೆ ಕರೆದಿದ್ದಾನೆ ನಮ್ಮನ್ನು. ಇದು ಕುರಿಮರಿಯ ಔತಣ. ಆ ಔತಣದಲ್ಲಿದ್ದೇವೆ. ಆತ್ಮಿಕ ಆಹಾರದಿಂದ ಆನಂದ ಪಡ್ತಾ ಇದ್ದೇವೆ. ಈಗ ಆತ್ಮಿಕ ಆಹಾರದಿಂದ ನಾವೇನ್ ಮಾಡ್ತಾ ಇದೀವಿ?
ಇಂಥ ಆನಂದ ಇಂಥ ವಾಕ್ಯ ಸಂಪ್ರದಾಯ ಸಭೆಗಳಲ್ಲಿ ಇಲ್ಲ. ಅವರು ಆನಂದ ಪಡೆದಕ್ಕಾದ್ರೆ ಬೇರೆ ಆಪ್ಷನ್ ಅವ್ರು ಏನ್ ಮಾಡಿದಾರೆ, ಹುಡುಕಿದ್ದಾರೆ. ಅವ್ರ ವಾಕ್ಯ ಸಿಗಲಿಲ್ಲ, ಆದ್ರಿಂದ ಬೇರೆ ಆಪ್ಷನ್ ಅವರಿಗೆ ಇಂಥ ಹಬ್ಬಗಳು ಆಚರಣೆಗಳು ಇದರಲ್ಲಿ ಆನಂದ ಅವರಿಗೆ, ಲೌಕಿಕವಾದ ಆನಂದ ಮುಗೀತೀಗ. ಮತ್ತೆ ಮುಂದಿನ ವರ್ಷದ ತನಕ ಕಾಯ್ಬೇಕೀಗ ಸಂತೋಷಕ್ಕೆ. ಹೌದಕ್ಕ, ಹೊಸ ವರ್ಷ ಅವೆರಡು ಮುಗಿದ್ವು ಆದ್ರೆ ಮತ್ತೆ ವರ್ಷ ಬರೋ ತನಕ ಏನ್ ಮಾಡ್ಬೇಕು, ಕಾಯ್ಬೇಕು. ಆದ್ರೆ ನಮ್ದು ಆಗಲ್ಲ. ವಾಕ್ಯ ಕೇಳ್ತಾ ನಾವು ಆನಂದಿಸ್ತೇವೆ. ವಾಕ್ಯದಲ್ಲಿ ಅಂತ ಸಂಗತಿಗಳು ನಮಗೆ ದೇವರು ಪ್ರಕಟಪಡಿಸ್ತಾನಲ್ಲ, ಅದನ್ನು ನೋಡಿ ಕೇಳಿ ಅದನ್ನು ನೋಡಿ ನಾವು ಆನಂದ ಪಡುವರಾಗಿದ್ದೇವೆ. ಈ ಔತಣಕ್ಕೆ ಆಹಾರ ಏನಪ್ಪಾ ಅಂದ್ರೆ ಅದು ಕ್ರಿಸ್ತನ ಶರೀರ, ಕ್ರಿಸ್ತನ ರಕ್ತ. ಮುದ್ರೆಗಳೇನಪ್ಪ ಅಂದ್ರೆ ಅದು ಮನುಷ್ಯ ಕುಮಾರನ ಶರೀರ ಮತ್ತು ರಕ್ತವಾಗಿದೆ. ಯಾವುದು ಆತ್ಮಿಕವಾಗಿ ನಡೀತದೋ ಇದರಲ್ಲಿ ಇರುವವರು ಭೌತಿಕವಾದದ್ರಲ್ಲಿ ಇರ್ತಾರೆ. ಆತ್ಮಿಕವಾಗಿ ನಡೀತಕ್ಕಂಥ ಈ ಔತಣದಲ್ಲಿ ಯಾರ್ಯಾರು ಇರ್ತಾರೋ ಅವರು ಭೌತಿಕವಾಗಿ ನಡೆಯುವಂತಹ ಆ ಔತಣದಲ್ಲಿ, ಅಂದ್ರೆ ಭೌತಿಕ ಅಂದ್ರೇನು, ಕಾಣುವಂಥದ್ದು. ಇದು ಕಾಣದೇ ಇರುವಂತ ಔತಣ. ಇದು ಅದು ಕಾಣುವಂತ ಔತಣದಲ್ಲಿ ನಾವು ಏನ್ ಮಾಡ್ತೀವಿ, ಇರ್ತೇವೆ. ಭೌತಿಕವಾಗಿ ನಡೆಯುವುದರಲ್ಲಿ ಇರುವನು. ಆಗಲೇ ಆತ್ಮಿಕವಾಗಿ ಶಿಲುಬೆಯಲ್ಲಿ ಮರಣಿಸಿದಾಗ, ಉಣಲ್ಪಟ್ಟು ತಿರುಗಿ ಎದ್ದಾಗ ನೀನು ಆಗಲೇ ಸತ್ತು ಹೋಗಿದ್ದಿ. ಆತನೊಂದಿಗೆ ಏನಾಗಿದೆ, ನೀನು ಇದ್ದಿ. ಆತನೊಂದಿಗೆ ಉಣಲ್ಪಟ್ಟಿದ್ದಿ, ಆತನೊಂದಿಗೆ ಮರಣಿಸಿ ಆತನೊಂದಿಗೆ ಉಣಲ್ಪಟ್ಟಿದ್ದಿ, ತಿರುಗಿ ಎದ್ದೆ. ಆತನು ಭೌತಿಕವಾಗಿ ನಡೆಯಲು, ಅದು ಭೌತಿಕವಾಗಿ ನಡೆಯಲು ಎಷ್ಟು ಹೋಗ್ತಾ ಇದೆ. ಇದು ಕೂಡ ಅಷ್ಟೇ 1963 ನಡೆದ ಏನು ಘಟನೆ ಇತ್ತಲ್ಲ, ಪ್ರವಾದಿ ದೇವರನ್ನು ಭೇಟಿಯಾಗಿದ್ದು, ಅದು ಈಗ ಭೌತಿಕವಾಗಿ ಮುಂದೆ ನಡೆಯಲಿಕ್ಕಿದೆ. ನಿಜವಾಗಿ ನಮಗೆ ಮದುವೆ ಔತಣ ಇದ್ದೇ ಇದೆ. ದಾನಿಯೇಲನ 70 ವಾರಗಳಲ್ಲಿ 69 ವಾರ ಈಗಾಗಲೇ ಮುಕ್ತಾಯವಾಗಿದೆ. ಇನ್ನು ಉಳಿದಿರೋದೇನಪ್ಪ ಅಂದ್ರೆ ಅರ್ಧ ವಾರ, ಅದು ಇಸ್ರಾಯೇಲ್ರಿಗೋಸ್ಕರ ಮಾತ್ರವೇ. ಅರ್ಧ ವಾರ ಅಂದ್ರೆ 3.5 ವರ್ಷಗಳು. ಮಧ್ಯಾಕಾಶದಲ್ಲಿ ನಮಗೆ ಔತಣ ಇರ್ತದೆ, ಭೂಲೋಕದಲ್ಲಿ ಶ್ರಮೆ ಇರ್ತದೆ. ಅಲ್ಲಿ ನಮಗೆ ಔತಣ, ಇಲ್ಲಿ ಭೂಲೋಕದಲ್ಲಿ ಶ್ರಮೆ. ಅದರಲ್ಲಿ ಹೋಗಬೇಕಾದರೆ ಇದರಲ್ಲಿ ಇರಬೇಕು, ಅಲ್ಲಿ ಹೋಗಬೇಕಾದ್ರೆ ಈ ಒಂದು ಸಂದೇಶದಲ್ಲಿ ಇರಬೇಕು. ಇದರಲ್ಲಿ ಇರುವವರೇ ಅಲ್ಲಿರ್ತಾರೆ ಮಧ್ಯಾಕಾಶದಲ್ಲಿ. ನೀನು ಶಿಲುಬೆಯಲ್ಲಿದ್ದಾಗ ಹೊಸದಾಗಿ ಹುಟ್ಟಿದ್ದಿ, ಇಲ್ಲಿ ರಕ್ಷಿಸಲ್ಪಟ್ಟಿದ್ದಿ. ನೀನು ಇಲ್ಲಿ ಹೊಸದಾಗಿ ಹುಟ್ಟುತ್ತಿ. ಶಿಲುಬೆಯಲ್ಲಿ ಇಲ್ಲದವನು ಇಲ್ಲಿ ರಕ್ಷಿಸಲ್ಪಡೋದಿಲ್ಲ. ಅಲ್ಲವೇ? ಶಿಲುಬೆಯಲ್ಲಿ ಇಲ್ಲದವನು ಇಲ್ಲಿ ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ಆ ಶಿಲುಬೆ ದೃಶ್ಯ ಯಾವುದು, ಯಾರಿಗೋಸ್ಕರ ಅದು ವಧುವಿಗೋಸ್ಕರ, ಅದು ತಾನು ಆರಿಸಿಕೊಂಡವರಿಗೋಸ್ಕರ. ಅಲ್ಲವೇ? ಕರೆಯಲ್ಪಟ್ಟರಿಗೋಸ್ಕರ ಅಲ್ಲ, ಆರಿಸಿಕೊಂಡವರಿಗೋಸ್ಕರ. ಕರೆಯಲ್ಪಟ್ಟರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಅಲ್ಲಿ ನೀನಿದ್ರೆ ಇಲ್ಲಿ ಕೂಡ ಇರುತ್ತಿ. ಆ ಆಳವಾದ ಸಂದೇಶ ಯಾಕೆ ಕೇಳಬೇಕು? ಇಂಥ ಆಳವಾದ ಸಂದೇಶ ಯಾಕೆ ಕೇಳಬೇಕಪ್ಪ ಅಂದ್ರೆ, ಈ ಕೂಟದಲ್ಲಿ ನಾವು ಯಾಕೆ ಬರಬೇಕಂದ್ರೆ ಇದು ಔತಣವಾಗಿದೆ. ಈ ಕೂಟಗಳಿಗೆ ಯಾಕೆ ನಾವು ಓಡಾಡಿ ಬರಬೇಕು, ಪ್ರಾರ್ಥನೆ ಯಾಕೆ ಓಡಾಡಿ ಬರ್ಬೇಕಂದ್ರೆ ಇದು ಔತಣವಾಗಿದೆ. ನೀನು ಈ ಔತಣದಲ್ಲಿ ಇದ್ದರೆ ಆ ಔತಣದಲ್ಲಿ ಇರುತ್ತಿ, ಇಲ್ಲೇ ಇಲ್ಲ ಅಂದ್ರೆ ಅಲ್ಲಿಲ್ಲ. ನೀನು ಈ ಔತಣದಲ್ಲಿ ಇಲ್ಲದಿದ್ದರೆ ಅಲ್ಲಿ ಇರಲಾರೆ. ಎತ್ತಲ್ಪಟ್ಟ ವಧು ಮತ್ತೆ ಪ್ರಕಟಣೆಗಂತ 19ನೇ ಅಧ್ಯಾಯದಲ್ಲಿ ಬರ್ತದೆ. 3ನೇ ಅಧ್ಯಾಯದಲ್ಲಿ ಎತ್ತಲ್ಪಟ್ಟಂತ ವಧು, ಪ್ರಕಟಣೆಗಂತ 3ನೇ ಅಧ್ಯಾಯದಲ್ಲಿ ಎತ್ತಲ್ಪಟ್ಟಂತ ವಧು ಪ್ರಕಟಣೆಗಂತ 19ನೇ ಅಧ್ಯಾಯದಲ್ಲಿ ಪ್ರತ್ಯಕ್ಷವಾಗುತ್ತದೆ. ಎಲ್ಲಿ ಪ್ರತ್ಯಕ್ಷ ಆಗುತ್ತೆ? ಎಷ್ಟನೇ ಅಧ್ಯಾಯದಲ್ಲಿ ಎತ್ತಲ್ಪಟ್ಟಿದ್ದದು? 3ನೇ ಅಧ್ಯಾಯದಲ್ಲಿ. ದೇವರ ವಾಕ್ಯವೆಂಬ ಆತನೊಂದಿಗೆ ಬಿಳಿ ಕುದುರೆಯ ಮೇಲೆ ಆತನೊಂದಿಗೆ ಸವಾರಿ ಮಾಡಿ ವಧು ಬರುತ್ತದೆ. 11ನೇ ವಚನ ಹೋದ್ರಿ. ಸ್ವರ್ಗವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ಕಾಣಿಸಿತು. ಅದರ ಮೇಲೆ ಕುಳಿತಿದ್ದಾತನು ನಂಬಿಗಸ್ತನು, ಸತ್ಯವಂತನು ಎಂದು ಕರೆಯಲ್ಪಟ್ಟನು. ಆತನು ನೀತಿಯಿಂದ ನ್ಯಾಯ ವಿಚಾರಣೆ ಮಾಡಿ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿದ್ದವು. ಆತನ ತಲೆಯ ಮೇಲೆ ಅನೇಕ ಕಿರೀಟಗಳು ಇದ್ದವು. ಬರೆಯಲ್ಪಟ್ಟ ಹೆಸರು ಆತನಿಗೆ ಇತ್ತು, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿದಿರಲಿಲ್ಲ. ಆತನು ರಕ್ತದಲ್ಲಿ ಅದ್ದಿದ್ದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನ ಹೆಸರು ದೇವರ ವಾಕ್ಯವೆಂದು ಕರೆಯಲ್ಪಡುತ್ತದೆ.
ಸ್ವರ್ಗದಲ್ಲಿರುವ ಸೈನ್ಯಗಳು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಆತನ ಹಿಂದೆ ಬರುತ್ತಿದ್ದವು. ಅವರೇ ವಧುಗಳು. ಅಲ್ಲೆಲ್ಲೂಯ. ಆಮೆನ್. ಬಿಳಿ ಕುದುರೆ ಮೇಲೆ ಬರ್ತಿರ್ತಕ್ಕಂಥವ್ರು ಅವರೇನೆ ವಧು ಅಂತೇಳಿ ಪ್ರವಾದಿ ಹೇಳಿದ್ದಾರೆ. ಅಲ್ಲೆಲ್ಲೂಯ. ದೇವರ ವಾಕ್ಯ ಎಂಬ ಆತನೊಂದಿಗೆ ಬಿಳಿ ಕುದುರೆ ಮೇಲೆ ಅವರು ಬರ್ತಾರೆ, ಸವಾರಿ ಮಾಡಿ ವಧು ಬರ್ತದೆ. ಅದು ಮೂರನೇ ಬರೋಣ. ಅಲ್ಲೆಲ್ಲೂಯ. ಮೊದಲನೇ ಬರೋಣದಲ್ಲಿ ರಕ್ತ ಸುರಿಸಲ್ಪಟ್ಟಿತ್ತು. ಎರಡನೇ ಬರೋಣದಲ್ಲಿ ವಧುವನ್ನ ಅದೃಶ್ಯ. ಇದು ಎರಡನೇ ಬರೋಣ ಅಂದ್ರೆ ಪಬ್ಲಿಕ್ ಅಲ್ಲ, ಇದು ಅದೃಶ್ಯ ಅಂದ್ರೆ ರಹಸ್ಯವಾಗಿ ಎತ್ತಲ್ಪಡುವಂಥದ್ದು. ರಹಸ್ಯವಾಗಿ ಎತ್ತಲ್ಪಡುವಂಥದ್ದು. ಮೂರನೇ ಬರೋಣ ಇದು ಪಬ್ಲಿಕ್ ಬರೋಣ. ಮತ್ತೆ ಅಲ್ಲೆಲ್ಲೂಯ. ವಧುವಿನೊಂದಿಗೆ ಸೇರಿ 1,000 ವರ್ಷ ಆಳುವಂತಹ ದಿನ ಅದು. ಈಗ ಆತನು ತೆಗೆದುಕೊಂಡು ಹೋಗುವುದಕ್ಕೆ ಆತನು ರೆಡಿಯಾಗಿದ್ದಾನೆ. ನೀನು ರೆಡಿ ಇದ್ದೀಯಾ? ವಧು ಸಿದ್ಧವಾಗಿದೆಯಾ? ನೀನು ಕ್ರಿಸ್ತನ ವಧುವ ಆಗಿದ್ದರೆ ಸಿದ್ಧವಾಗು. 3.5 ವರ್ಷಗಳು ವಧು ಔತಣದ ನಂತರ ಅರ್ಮೆಗೆದೆನ್ ಯುದ್ಧಕ್ಕೆ ಬರುತ್ತದೆ. ಇಸ್ರಾಯೇಲರ ಪಕ್ಷವಾಗಿ ಹೋರಾಡುವುದಕ್ಕಾಗಿ ಕರ್ತನು ಇಳಿದು ಬರ್ತಾನೆ. ಅರ್ಮೆಗೆದೆನ್ ಯುದ್ಧ ಅಂದ್ರೆ ಇದು 3ನೇ ಪ್ರಪಂಚ ಯುದ್ಧ. ಎಷ್ಟನೇ ಪ್ರಪಂಚ ಯುದ್ಧ? 3ನೇ ಪ್ರಪಂಚ ಯುದ್ಧ. 2 ಪ್ರಪಂಚ ಯುದ್ಧಗಳು ಮುಗಿದವಲ್ಲ, ಇದು 3ನೇದೈತಿ. ನೆಕ್ಸ್ಟ್ ಅರ್ಮೆಗೆದೆನ್ ಯುದ್ಧದಲ್ಲಿ ಎಲ್ಲಿ ನಡೀತದ ಗೊತ್ತಾ? ಎಲ್ಲಿ ಹಳೆ ಒಡಂಬಡಿಕೆಯ ಅಹಾಬನ ರಕ್ತ ಸುರಿಯಲ್ಪಟ್ಟಿತೋ ಅದೇ ಸ್ಥಳದಲ್ಲಿ. ಹಳೆ ಒಡಂಬಡಿಕೆ ಅಹಾಬ ಯಾರು? ಯಾರ ಕಾಲದಲ್ಲಿದ್ದ ಅಹಾಬ? ಅಹಾಬನ ಯಾರ ಕಾಲದಲ್ಲಿದ್ದರೆ? ಎಲಿಯನ ಕಾಲದಲ್ಲಿ. ಅಹಾಬ ಇಜಬೇಲ್ ಅಹಾಬನ ಕಾಲದಲ್ಲಿದ್ದ. ಎಲಿಯ ಈಗ ಕೂಡ ಅಹಾಬನ ಕಾಲ ಇದು. ನಮ್ಮ ಅಹಾಬ ಯಾರಂದ್ರೆ ಪೋಪ್. ಅಲ್ಲೂಯ್ಯ. ಅಹಾಬನು ರಕ್ತ ಎಲ್ಲಿ ಸುರಿಸಲ್ಪಟ್ಟಿತೋ ಅದೇ ಜಾಗದಲ್ಲಿ ಇವಾಗ ಯುದ್ಧ, 3ನೇ ಮಹಾಪ್ರಪಂಚ ಯುದ್ಧ, ಅದು ಅರ್ಮೆಗೆದೆನ್ ಅಂತಕ್ಕಂಥ ಸ್ಥಳದಲ್ಲಿ ನಡಿಲಿಕ್ಕಿದೆ. ಅರ್ಮೆಗೆದೆನ್ ಅನ್ನುವಂಥ ಸ್ಥಳದಲ್ಲಿ ಏನ್ ಮಾಡ್ತದೆ? ಅಲ್ಲಿ ಯುದ್ಧಕ್ಕೆ ಕೂಡಿಸುತ್ತಾನೆ ಸೈತಾನನು ಎಲ್ಲಾ ಜನರನ್ನ. ಎಲ್ಲ ಜನರು ಏನ್ ಮಾಡ್ತಾನೆ ಅಲ್ಲಿ ಅರ್ಮೆಗೆದೆನ್ ಯುದ್ಧಕ್ಕೆ? ಇದು 3ನೇ ಪ್ರಪಂಚ ಯುದ್ಧ. ಆಕಾಶದ ಪಕ್ಷಿಗಳನ್ನ ಕರೆದು, 17ನೇ ವಚನದಲ್ಲಿ ಆಕಾಶದ ಪಕ್ಷಿಗಳನ್ನ ಕರೆದು, ನಾವು ನೋಡ್ತೇವೆ ಅಲ್ಲಿ ದೊಡ್ಡವರ ಚಿಕ್ಕವರ ಮಹಾಪರಾಕ್ರಮಶಾಲಿಗಳ ರಾಜರ ಎಲ್ಲರ ಮಾಂಸವನ್ನು ತಿನ್ನೋದಕ್ಕೆ ಬರ್ರಿ ಅಂತೇಳಿ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಬನ್ನಿರಿ ಈ ಮಹಾಭೋಜನಕ್ಕಾಗಿ. ಆಕಾಶದ ಪಕ್ಷಿಗಳಿಗೆ ಭೂರಾಜರು, ಸಹಸ್ರಾಧಿಪತಿಗಳು, ದೊಡ್ಡವರು ಚಿಕ್ಕವರು, ಆ ಮಹಾವೇಶ್ಯ ಜೊತೆಗೆ ಎಲ್ಲರೂ ಆಹಾರವಾಗಲಿಕ್ಕಿದ್ದಾರೆ. ಯಾರಿಗೆ ಆಹಾರವಾಗಲಿಕ್ಕಿದ್ದಾರೆ? ಪಕ್ಷಿಗಳಿಗೆ, ಆಕಾಶ ಪಕ್ಷಿಗಳಿಗೆ. ಪ್ರಪಂಚದೊಂದಿಗೆ ಯುದ್ಧ ಮಾಡುವುದಾದರೂ ನಾವು ಸಿದ್ಧ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರಪಂಚದೊಂದಿಗೆ ಒಂಟಿಯಾಗಿ ಯುದ್ಧ ಮಾಡುವುದಾದ್ರೂ ಕೂಡ ನಾವು ರೆಡಿ ಇದ್ದೇವೆ ಅಂತೇಳಿ 2017ರಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಅದರಲ್ಲಿ ಇವ್ರದ್ದು ಮೆಂಬರ್ಶಿಪ್ ಐತಿ. ಇಡೀ ಪ್ರಪಂಚನೇ ಒಂದು ಒಕ್ಕೂಟ. ಅದು 193 ದೇಶಗಳಲ್ಲಿದೆ. ಎಷ್ಟು ದೇಶಗಳಿದೆ? 193 ದೇಶಗಳು. ದೇಶಗಳು ಬಿಟ್ರೆ ಉಳಿದೆಲ್ಲ ದೇಶಗಳು ಇಸ್ರೇಲ್ ವಿರುದ್ಧವಾಗಿವೆ. 93 ದೇಶಗಳಲ್ಲಿ ಒಂದು 5-6 ದೇಶ ಬಿಟ್ರೆ ಎಲ್ಲಾ ದೇಶಗಳು ಇಸ್ರೇಲ್ಗೆ ವಿರುದ್ಧವಾಗಿಯೇ ಇದ್ದಾರೆ. ಇವು ಇಸ್ರೇಲ್ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆನೇ ಜಾಸ್ತಿ. ಈಗ ಯಾವುದು ಇಸ್ರೇಲರಿಗೆ ಅವಶ್ಯವೋ ಅದಕ್ಕೆ ವಿರುದ್ಧವಾಗಿ ಅವರು 3 ಸಾರಿ ಕಟ್ಟಬೇಕು ಆ ಸ್ಥಳ ಕುರಿತೇ ವಿರುದ್ಧವಾಗಿದ್ದಾರೆ. ಯಾವ ಸ್ಥಳದ ಅವಶ್ಯಕತೆ ಇದೆಯೋ ಆ ಸ್ಥಳಕ್ಕೆ ವಿರುದ್ಧವಾಗಿ ಇಡೀ ಜಗತ್ತಿದೆ. ಪ್ರಪಂಚದ ಎಲ್ಲಾ ದೇಶಗಳು ಇಸ್ರೇಲ್ ವಿರುದ್ಧವಾಗಿ ಒಕ್ಕಟ್ಟಾಗಿವೆ. ಇಸ್ರೇಲ್ ಅನ್ನುತ್ತಾರೆ, ನಾವು UNAದಲ್ಲಿ ಇರಬೇಕೋ ಬೇಡೋ ಅಂತ ಇನ್ನೊಂದು ಯೋಚಿಸ್ತೇವೆ ಅಂತ ಹೇಳಿದರು. ಯಾಕಂದ್ರೆ ಎಲ್ಲ ವಿರೋಧವಾಗಿದ್ದಾರೆ. ಆದ ಕಾರಣ ಅವರು ಸಪರೇಟ್ ಆಗಲಿಕ್ಕೆ ಈಗ ಪ್ರಯತ್ನ ಮಾಡ್ತಾರೆ.
ಇಸ್ರೇಲ್ ಎಷ್ಟೋ ಫಂಡ್ ಕೊಡ್ತಾರೆ ಅದಕ್ಕೆ. ಆ ಫಂಡ್ ಏನ್ ಮಾಡ್ತಾರೆ ಯುಎನ್ದವರು? ಈ ಹಣವನ್ನು ಬಡ ರಾಷ್ಟ್ರಗಳಿಗೆ ಆಹಾರ ಇಲ್ಲದೆ ಕಷ್ಟಪಡ್ತಕ್ಕಂಥವರಿಗೆ ಏನೋ ಅನಾಹುತಗಳಾದಾಗ ಅದನ್ನೆಲ್ಲ ಕೊಡ್ತಾರ. ಅದಲ್ಲ ಬೇರೆ ಬೇರೆ ದೇಶ ಅಭಿವೃದ್ಧಿಗಾಗಿಯೇ ಅಂತಹ ಅವಶ್ಯಕತೆಗಾಗಿ ಬಳಸ್ತಾರೆ ಅದನ್ನ. ಅದು ಪ್ರಪಂಚದ ಬ್ಯಾಂಕ್. ಅದು ಯುಎನ್ದಲ್ಲಿ $7 ಬಿಲಿಯನ್ ಫಂಡ್ ಇಸ್ರೇಲ್ ಏನ್ ಮಾಡ್ತಾರೆ ಕೊಟ್ಟಿದ್ದಾರೆ. ಈಗ ಅದನ್ನು ಬಂದ್ ಮಾಡಿದರೆ ನಾವು ಮತ್ತೆ ಆಗಿರುತ್ತದೆ ಅಂತ ಪ್ರಧಾನಿ ಹೇಳಿದ್ದಾರೆ. ಇಸ್ರೇಲ್ ಬಗ್ಗೆ ನಮಗೇಕೆ ಅಂತ ನೀವು ಕೇಳಬಹುದು. ಇಸ್ರೇಲ್ ಬಗ್ಗೆ ನಾವು ತಗೊಂಡೇನ್ ಮಾಡಲಿ ನಮ್ದು ಹೇಳ್ರಿ ಅಂತ ಹೇಳಿ ನೀವು ಕೇಳಬಹುದು. ಆದ್ರೆ ದೇವರ ಗಡಿಯಾರ ಅವರೇ, ದೇವರ ಕ್ಯಾಲೆಂಡರ್ ಕೂಡ ಅವರೇ ಆಗಿದ್ದಾರೆ. ಮೂರನೇ ಪ್ರಪಂಚ ಯುದ್ಧ ಬರುವುದೇ ಅವ್ರ ಮೂಲಕ, ಇಸ್ರೇಲ್ರ ಮೂಲಕ. 1ನೇ ಪ್ರಪಂಚ ಯುದ್ಧ ಅವರಿಂದಲೇ, 2ನೇ ಪ್ರಪಂಚ ಯುದ್ಧಲೂ ಅವರಿಂದಲೇ, 3ನೇ ಪ್ರಪಂಚ ಯುದ್ಧ ಕೂಡ ಅವರಿಂದಲೇ. ಇದು ಯಾರಿಗೂ ಅರ್ಥವಾಗಲ್ಲ. 3ನೇ ಪ್ರಪಂಚ ಯುದ್ಧ ಕೂಡ ಅವರಿಂದಲೇ ಬರುತ್ತದೆ. ಅಮೆರಿಕ ಮುಸ್ಲಿಂ ರಾಷ್ಟ್ರಗಳಿಗೆ ಶತ್ರು. ಯಾಕೆಂದ್ರೆ ಅವರು ಇಸ್ರೇಲ್ರಿಗೆ ಸಹಾಯ ಮಾಡ್ತಾರೆ. ಅಮೆರಿಕ ಮುಸ್ಲಿಂ ರಾಷ್ಟ್ರಗಳಿಗೆ ಏನೈತೆ ಪರವಾಗೈತಾ ವಿರುದ್ಧವಾಗೈತಾ? ಕ್ರೈಸ್ತ ದೇಶಗಳಲ್ಲಿ ಯಾಕೆ ಸ್ಫೋಟ ನಡೀತವೆ? ಇಸ್ರಾಯೇಲ್ರಿಗೆ ಸಹಾಯ ಮಾಡ್ತಿರೋದಕ್ಕಾಗಿನೇ. ಇಸ್ರಾಯೇಲ್ರಿಗೆ ಅವ್ರು ಸಹಾಯ ಮಾಡ್ತಿರೋದಕ್ಕಾಗಿ ಆ ದೇಶಗಳಿಗೆ ಭಯೋತ್ಪಾದಕರು ಏನ್ ಮಾಡ್ತಾರೆ? ಬಾಂಬ್ಗಳಾಕ್ತಾರೆ. ಅದಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ, ಇಸ್ರಾಯೇಲ್ ದೇಶಕ್ಕೆ ಸಹಾಯ ಮಾಡಲಿಲ್ಲ ಅನ್ನೋಂಥ ದೇಶಗಳಲ್ಲಿ ಯಾವ ಬಾಂಬ್ ಇಲ್ಲ. ಎಲ್ಲರೂ ಇಸ್ರಾಯೇಲ್ ದೇಶದ ಕಡೆ ತಿರುಗಿ ನೋಡ್ತಾರೆ. ಸಿರಿಯಾ ಇದು ಬೈಬಲಲ್ಲಿ ಪ್ರವಚನವಾಗಿದೆ. ಸಿರಿಯಾ ಅಂದ್ರೆ ರಷ್ಯಾ ದೇಶ ಮತ್ತು ರುಮೇನಿ ಒಂದಕ್ಕೊಂದು ಒಡೆದಾಡುತ್ತಿವೆ. ಯಾಕೆಂದ್ರೆ ಅಲ್ಲಿ ಎಣ್ಣೆ ಬಾವಿಗಳಿವೆ. ಸಿರಿಯಾ ಮತ್ತು ಇಸ್ರಾಯೇಲ್ ಬೈಬಲ್ ಪ್ರವಚನ 3ನೇ ಮಹಾಯುದ್ಧ ನಡೆಯುವುದಕ್ಕೆ ಸಿದ್ಧವಾಗ್ತಾ ಇದೆ. ಪ್ರಪಂಚವೆಲ್ಲ ಅಭದ್ರತೆ ಭಾವದಿಂದ ತುಂಬಿದೆ. ಅಭದ್ರತೆ ಏನಾಗ್ತದೋ ಅಂತ ಭಯ ಎಲ್ಲಾ ಜನರಿಗೆ. ಜಗತ್ತು ನಾರ್ತ್ ಕೊರಿಯಾ, ಅಮೆರಿಕ ನಾರ್ತ್ ಕೊರಿಯಾ ಇದಾತಲ್ಲ ಯುದ್ಧ, ಇವನ್ನು ಎದುರಿಸುತ್ತಾ ಬಾಂಬ್ ಪ್ರಯೋಗ ಮಾಡುತ್ತಾ ಬಾಂಬ್ಗಳನ್ನು ಸಿದ್ಧ ಮಾಡಿಕೊಳ್ತಾ ಇದೆ. ಅಮೆರಿಕ, ಐರೋಪ್ಯ, ಆಸಿಯಾ ಖಂಡ ಮತ್ತು ಪಶ್ಚಿಮ ದೇಶಗಳು ಎಲ್ಲಿ ನೋಡಿದರೂ ಅಶಾಂತಿ, ಎಲ್ಲಿ ನೋಡಿದರೂ ಅಂತರ್ ಯುದ್ಧಗಳು. ಯಾವ ಸಮಯದಲ್ಲಾದರೂ 3ನೇ ಪ್ರಪಂಚ ಯುದ್ಧ ಪ್ರಾರಂಭ ಆಗಬಹುದು. ಯೇಸು ಏನ್ ಹೇಳಿದಾನೆ? ಯುದ್ಧವಾಗುವ ಸಮಾಚಾರಗಳನ್ನು ನೀವು ಕೇಳುತ್ತೀರಿ. ಹಲ್ಲೆಲೂಯಾ. ಅಂತರ್ಯುದ್ಧದಿಂದ ದೇಶಗಳು ಬೆದರಿ ಹೋಗಿವೆ ಮತ್ತು ಆರ್ಥಿಕ ವ್ಯವಸ್ಥೆ ಕೂಡ ನಾಶವಾಗುತ್ತಾ ಇದೆ. ಆರ್ಥಿಕ ವ್ಯವಸ್ಥೆ ನಮ್ಮದು ಕೂಡ ಏನಾಗಿದೆ? ನಾಶವಾಗ್ತಾ ಇದೆ. ಭೂಮಿ ಮೇಲೆ ಜನಸಂಖ್ಯೆ ಬೆಳೆಯುತ್ತಲೇ ಇದೆ. ನೋಹನ ಕಾಲದಲ್ಲಿ ಹೇಗಿತ್ತೋ ಹಾಗೆ ಬೆಳೀತಾ ಇದೆ. ಈಗಲೂ ಕೂಡ ಇದೆ. ಬೇಡಿಕೆ ವಸ್ತುಗಳು ಜಾಸ್ತಿ ಆಗ್ತಿದಾವೆ, ಆದರೆ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಅದಕ್ಕೆ ರೇಟ್ ಜಾಸ್ತಿ. ಈರುಳ್ಳಿ 150-200 ರೂಪಾಯಿ ಕೆಜಿ ಇದ್ದಂಗೆ. ಅದಕ್ಕೆ ಯಾವುದರಲ್ಲಿಯೂ ಕೂಡ ಜವಾರಿ ಸಿಗ್ತಾ ಇಲ್ಲ. ಯಾವುದೂ ಕೂಡ ಜವಾರಿ ಸಿಗ್ತಾ ಇಲ್ಲ. ಎಲ್ಲ ಹೈಬ್ರಿಡ್. ಇವೆಲ್ಲವೂ ಬೈಬಲ್ ಪ್ರವಾದನೆಗಳಿವೆಲ್ಲ. ಸತ್ಯವೇದಲ್ಲಿರ್ತಕ್ಕಂಥ ಪ್ರವಾದನೆಗಳು. ಡೂಪ್ಲಿಕೇಟ್ ಸಿಗುತ್ತಂತ, ಹೈಬ್ರಿಡ್ ಹಾಕತ್ತೆ ಎಲ್ಲ ವಸ್ತು ಅಂತ. ಹಾಗಾಗಿ ಎಲ್ಲಿ ನೋಡಿದ್ರು ಭಯ, ದಿಗಿಲು. ಧೈರ್ಯವಾಗಿರುವವರು ಯಾರಾದ್ರೂ ಇದ್ದಾರಾ? ಇದ್ದಾರೆ. ಧೈರ್ಯವಾಗಿರೋರು ಯಾರಿದ್ದಾರೆ? ವಧು ಮಾತ್ರನೇ. ಧೈರ್ಯವಾಗಿದ್ದೀರಾ? ಅವ್ರಂಗೆ ನೀವು ಕೂಡ ಅಭದ್ರವಾಗಿದ್ದೀರಾ ಜಗತ್ತಿನಂತೆ. ಧೈರ್ಯವಾಗಿರೋರು ಯಾರು ಇದ್ರೆ ಅವರೇ ಎತ್ತಲ್ಪಡಕ್ಕಿರತಕ್ಕಂಥ ವಧು. ಈಗ ಪ್ರವಾದಿ ಯಾರು? ವಧುವೇ. ಈಗ ಪ್ರವಾದಿ ಯಾರಂದ್ರೆ ವಧುವೇ. ಯಾಕೆಂದ್ರೆ ಪ್ರಕಟಣೆ 10:8 8-11 ಯೋಹಾನ ಮತ್ತೆ ಪ್ರವಾದನೆ ಮಾಡುತ್ತಾನೆ ಅಂತ ಹೇಳಿದ್ದಾನೆ. ಆ ಪುಸ್ತಕವನ್ನು ತಿಂದಾಗ ಯೋಹಾನನು ಮತ್ತೆ ಪ್ರವಾದನೆ ಮಾಡುತ್ತಾನ. ಆ ಪ್ರವಾದಿ ಯಾರು? ವಧುವೇ ಆಗಿದ್ದಾರೆ. ಪ್ರಕಟಣೆ 10:7 ನೋಡ್ತೇವೆ. ಮತ್ತೊಂದು ಸಾರಿ 17ನೇ ಅಧ್ಯಾಯದಲ್ಲಿ ಏನಾಗ್ತದೆ? ಮತ್ತೊಂದು ಸಾರಿ 17ನೇ ಅಧ್ಯಾಯ ಪ್ರಾರಂಭವಾಗಿದೆ. ಈ ಔತಣದಲ್ಲಿ ಇದ್ದೀಯಾ? ನೀನು ಭಯಪಡುವ ಅಗತ್ಯವಿಲ್ಲ.
ಈ ಔತಣದಲ್ಲಿ ಪಾಲ್ಗೊಳ್ಳುತ್ತೀಯಾ? ಭಯಪಡುವ ಅಗತ್ಯ ಇಲ್ಲ. ದೇವರು ನಿನಗೆ ಪ್ರಕಟಣೆ ಕೊಡುತ್ತಾನ, ದೇವರು ನಿನಗೆ ವಾಕ್ಯವನ್ನು ತೆರೆಯುತ್ತಾನ, ಆದರೆ ನೀನು ಭಯಪಡುವ ಅಗತ್ಯ ಇಲ್ಲ. ಆಮೆನ್. ಇಸ್ರಾಯೇಲ್ ಎಚ್ಚರವಾಗಿದೆ. ಅದು ಒಂದು ದೇಶವಾಗಿ 1948ರಲ್ಲಿ ಸ್ವಂತ ದೇಶವಾಯಿತು. 68ರಲ್ಲಿ ಹಲ್ಲೆಲೂಯಾ ಯೆರೂಸಲೇಮ್ ರಾಜಧಾನಿಯಾಗಿ ಪ್ರಕಟಿಸಲ್ಪಟ್ಟಿದೆ. 68ರಲ್ಲಿ ಯೆರೂಸಲೇಮ್ ರಾಜಧಾನಿಯಾಗಿ ಪ್ರಕಟವಾಯಿತು. 3ನೇ ಸಾರಿ ಸೊಲೊಮೋನ ಮಂದಿರ ಕಟ್ಟಬೇಕೆಂದು ಆ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಪಂಚ ದೇಶಗಳು ಒಂದಾದರೂ ಇವರು ಒಂಟಿಯಾಗಿ ಆದರೂ ಹೋರಾಡಲಿಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಆ ದೇವಾಲಯ ಸೊಲೊಮೋನ ಕಟ್ಟಿದ ದೇವಾಲಯ ಯಾರ ಅಧೀನದಲ್ಲಿ ಐತಿ? ಈಗ ಮುಸ್ಲಿಮರ ಅಧೀನದಲ್ಲಿದೆ. ಅದು ಪ್ರಪಂಚಲ ಒಂದಾದುಕೊಂಡು ನಾವು ಒಂಟಿಯಾಗಿ ಅದನ್ನು ವಶ ಮಾಡಿಕೊಳ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ ಇಸ್ರಾಯೇಲ್. ಹಲ್ಲೆಲೂಯಾ. ಮೊನ್ನೆ ಅಮೆರಿಕದ ಟ್ರಂಪ್ ಏನ್ ಮಾಡ್ದ? ಬಂದ್ ಕೂಡಲೇ ಅದನ್ನು ಬಿಡಿಸ್ಕೊಡ್ತಂತ ಪ್ರಯತ್ನ ಮಾಡಿದ. ಯುದ್ಧಗಳೆಲ್ಲ ನಡೆದು ಬಹಳ ಗದ್ದಲ ಆಯ್ತು ನೋಡ್ರಿ. ಅದು ಅಷ್ಟು ಸುಲಭ ಇಲ್ಲ. ಅದು ಇಡೀ ಪ್ರಪಂಚ ಒಂದಾಗುತ್ತೆ, ಇಸ್ರಾಯೇಲ್ ಒಂದು ಸಪರೇಟ್ ಆಗುತ್ತೆ. ಆ ರೀತಿ ಇದೆ. ಯೆರೂಸಲೇಮ್ ರಾಜಧಾನಿಯಾಗಿ ಪ್ರಕಟವಾಯಿತು. 3ನೇ ಸಾರಿ ಯೆರೂಸಲೇಮ್ ದೇವಸ್ಥಾನ ಕಟ್ಟಲ್ಪಡಬೇಕಂತ ಆ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕಂತ ಪ್ರಯತ್ನ ಮಾಡ್ತದ. ಪ್ರಪಂಚದ ದೇಶಗಳು ಒಂದಾದರೂ ಇವರು ಒಂಟಿಯಾಗಿ ಆದರೂ ಹೋರಾಡಲಿಕ್ಕೆ ನಾವು ರೆಡಿ ಅಂತ ಹೇಳಿದ್ದಾರೆ. ಯಾಕೆ? ಇದೆಲ್ಲ ಎತ್ತಲ್ಪಡುವಿಕೆಯ ಮುನ್ಸೂಚನೆ. ಎತ್ತಲ್ಪಡುವಿಕೆಯ 3ನೇ ಪ್ರಪಂಚ ಯುದ್ಧ ಬರುವುದಾದರೆ ಇಸ್ರಾಯೇಲ್ರಿಂದ ಬರ್ತದೆ. ಇಸ್ರಾಯೇಲ್ರ ಪಕ್ಷವಾಗಿ ಹೋರಾಡುವುದೇ 3ನೇ ಬರೋಣ. ಅದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ಓದನ್ ಕರ್ಕೊಂಡು ಕ್ರಿಸ್ತನು ಬಂದಂದ್ರೆ ಏನರ್ಥ? ಅದು 3ನೇ ಪ್ರಪಂಚ ಯುದ್ಧ. ಆತನು ಬಿಳಿ ಕುದುರೆಯಿಂದ ಹೊರಬರುತ್ತಾನೆ. ದೇವರ ವಾಕ್ಯ ಎಂಬ ಹೆಸರಿನಿಂದ ಇಬ್ಬಾಯಿ ಕತ್ತಿ ಆತನ ಬಾಯಲ್ಲಿ ಹೊರಟು ಬರುತ್ತದೆ. ಏನದು ಇಬ್ಬಾಯಿ ಕತ್ತಿ? ವಾಕ್ಯವಾಗಿದೆ. ಆ ಯುದ್ಧವನ್ನು ಹೇಗೆ ನಿಲ್ಲಿಸುತ್ತಾನೆ? ಆತನ ಆಯುಧಗಳನ್ನು ಪರಲೋಕದಿಂದ ತರುವುದಿಲ್ಲ. ನಿಮಗೆ ಗೊತ್ತಿದೆಯಾ? ಮಾತಾಡಿದ ವಾಕ್ಯವೇ, ಸ್ಪೋಕನ್ ವರ್ಡ್. ಹಲ್ಲೆಲೂಯಾ. 3ನೇ ಹಂತ. ವಧುವನ್ನು ಯಾವುದಕ್ಕಾಗಿ ಸಿದ್ಧಪಡಿಸುತ್ತಾನೆ? ಈ 3ನೇ ದಂಡದ ಮೂಲಕ ನಾವು ಪ್ರಪಂಚವನ್ನು ಆಳಲಿಕ್ಕೆ ಹೋಗುತ್ತಾ ಇದ್ದೇವೆ. 1000 ವರ್ಷ ನಾವು ಇರುವುದು ಅದೇ 3ನೇ ಹಂತದ ಸೇವೆಯನ್ನು ನೋಡ್ತೇವೆ. ಅವ್ವ ಆದಾಮರಿಗೆ ಕೊಡಲ್ಪಟ್ಟಿದೆ. ಆದಾಮನು ಹೇಗೆ ಆಳುತ್ತಿದ್ದನೋ ಫಸ್ಟ್ ಮೊದಲೇ ಅಧ್ಯಾಯದಲ್ಲಿ ಆಳ್ಬೇಕಂತ ಹೇಳಿದ್ನಲ್ಲ, ಅದೇ ಈಗ ಮತ್ತೆ ರಿಟರ್ನ್ ಆಗ್ತಾ ಇದೆ. ಆದಾಮನು ಹೇಗೆ ಆಳುತ್ತಿದ್ದನು, ಈ ಭೂಜಂತುಗಳನ್ನು, ಭೂಮಿಯಲ್ಲಿರ್ತಕ್ಕಂಥ ಜಲರಾಶಿಗಳನ್ನು, ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಹೇಗೆ ಆಳುತ್ತಿದ್ದನೋ ವಾಕ್ಯದ ಮೂಲಕ. ಹಲ್ಲೆಲೂಯಾ. ಮತ್ತೆ 7ನೇ ಮುದ್ರೆಯಲ್ಲಿ 3ನೇ ಹಂತದ ಭಾಗ ಮರ್ಮ ಏನು ಅಂದ್ರೆ ಏದೇನೇ ತೋಟಕ್ಕೆ ಮತ್ತೆ ಹೋಗುವಂಥದ್ದು. ನಾವು ಎತ್ತಲ್ಪಟ್ಟಾಗ ಸಮಯ ಹತ್ತಿರವಾಗಿದೆ ಎಂದು, ಬಹಳ ಹತ್ತಿರವಾಗಿದೆ ಎಂದು ನೀನು ನೋಡಬೇಕೆಂದು ನನ್ನ ಪ್ರಯತ್ನ. ನೀನು ಅದಕ್ಕಾಗಿ ಸಿದ್ಧವಾಗಬೇಕು. ಮದುವೆ ಹತ್ತಿರವಾದಾಗ ಮನೆಯವರೆಲ್ಲ ಸುಮ್ಮನೆ ಕೂತ್ಕೊಳ್ತಾರ. ಮದುವೆ ಹತ್ತಿರದ ಮನೆಯವರು ಸುಮ್ಮನೆ ಕೂತ್ಕೊಳ್ತಾರ. ಏನ್ ಮಾಡ್ತಾರ? ನಡೆಯುವಂಥದ್ದು ಸಾಮಾನ್ಯ ಕಾರ್ಯವಲ್ಲ. ಅದು ವಿವಾಹ. ವಧು ಹೇಗಿರುತ್ತದೆ ಅಂದರೆ ವಾಕ್ಯದಿಂದ ಸಿದ್ಧವಾಗುತ್ತದೆ, ಆರ್ಭಾಟದಿಂದ ಇರುತ್ತದೆ. ವಿವಾಹಕ್ಕಾಗಿ ವಾಕ್ಯದಿಂದ ಸಿದ್ಧವಾಗುತ್ತದೆ. ಯಾಕೆಂದ್ರೆ ಬರುತ್ತಿರುವವನು ವಾಕ್ಯದಿಂದ ವಧು ಕೂಡ ಏನಾಗಿರುತ್ತದೆ? ಹೊರಡುವ ಆಕೆ ವಾಕ್ಯದ ವಧು. ಸಭಾ ಪಂಗಡಗಳಲ್ಲಿ ವಾಕ್ಯದ ವಧು ಇಲ್ಲ, ಸಮಸ್ಯೆ ಸಭೆಗಳಿಲ್ಲ. ರಣಮರ ಸೇವೆಯಲ್ಲಿ ಈ 3 ಸೇವೆಗಳಿದ್ದವು: ಮೋಸೆ, ಎಲಿಯ ಮತ್ತು ಯೇಸು ಕ್ರಿಸ್ತನ ಸೇವೆ. ಮೋಸೆ ಮೊದಲು ವಿಮೋಚನೆ ಪ್ರವಾದಿ, ಐಗುಪ್ತ ದೇಶದಿಂದ ಹೊರಗೆ ತಂದನು. ಎಲಿಯನು ಆಹಾಬ, ಇಜಬೇಳ ಅಂತ ನರಾಂತಕರಿಂದ ಆ ರಕ್ತದಿಂದ ಕೂಡಿದ ಸ್ತ್ರೀ. ಅದೇ ಈಗ ರೋಮನ್ ಕ್ಯಾಥಲಿಕ್ ಆಗಿದೆ. ಇಜಬೇಲ್ ಬೇರೆ ಯಾರು ಅಲ್ಲ, ರೋಮನ್ ಕ್ಯಾಥಲಿಕ್ ವಿಗ್ರಹಾರಾಧನೆ.
ವಿಗ್ರಹಕ್ಕೆ ಅಡ್ಡ ಬೀಳುವವಳು. ಸಭಾಕಾಲದಲ್ಲಿ ನೋಡಿದರೆ ಆಕೆ ಅನೇಕ ಪ್ರವಾದಿಗಳ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾಳೆ, ಕುಡಿದಿದ್ದಾಳೆ. ಆ ರಕ್ತದಿಂದ ಮತ್ತಳಾಗಿದ್ದಾಳೆ. ಹಲ್ಲೆಲೂಯಾ. ಪ್ರವಾದಿಗಳ ರಕ್ತವನ್ನು ಕುಡಿದು ಏನಾಗಿದ್ದಾಳೆ? ಮತ್ತಳಾಗಿದ್ದಾಳೆ. ದೇವರು ಹೇಳಿದ್ದಾನೆ, ನಾನು ತಪ್ಪದೆ ಆಕೆಗೆ ತೀರ್ಪು ತೀರಿಸುತ್ತೇನೆ. ಆಹಾಬ ಯಾವುದಕ್ಕಾಗಿ ಸಾದೃಶ್ಯ ಅಂದ್ರೆ ರಾಜಕೀಯಕ್ಕೆ ಸಾದೃಶ್ಯ. ಆಹಾಬ ಯಾವುದಕ್ಕೆ ಸಾದೃಶ್ಯ? ರಾಜಕೀಯಕ್ಕೆ ಸಾದೃಶ್ಯ. ರಾಜಕೀಯ ಮತ್ತೆ ಮತ ಒಂದಾಗುವಂಥದ್ದು ಸಮಯ ಇದು. ರೋಮನ್ ಕ್ಯಾಥಲಿಕ್ ಆರ್ಸಿ ಮತ್ತು ಈಗಿರುವ ಪ್ರಪಂಚ ಒಂದಾಗುತ್ತದೆ. ಪೋಪ್ಗೆ ಏನ್ ಅಗತ್ಯ ಅಂದ್ರೆ ಪ್ರಪಂಚದ ರಾಜಕೀಯ ಆತನಿಗೆ ಬೇಕು. ಪೋಪ್ ಏನಂದ್ರೆ ಏನದ ಅಗತ್ಯ ಅಂದ್ರೆ ಅಮೆರಿಕ ಮತ್ತು ಕ್ಯೂಬಾವನ್ನು ಸಂಧಾನ ಮಾಡುವಂತ ಅಗತ್ಯ ಇದೆ. 1963ರಲ್ಲಿ 193 ದೇಶಗಳು ಬೋಧಿಸುವುದೇನು ಅಗತ್ಯ ನೀವು ಗಮನಿಸಿದ್ದೀರಾ? ಇಜಬೇಲ್ ಮತ್ತು ಅಹಾಬ ಮದುವೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಇಜಬೇಲ್ ಮತ್ತು ಅಹಾಬ್ ಅಂದ್ರೆ ಆಕೆ ಅನ್ಯ, ಮತ್ತೆ ಇವನು ದೇವರ ವಂಶದಾಗ ಹುಟ್ಟಿದವನು, ಆದರೆ ರಾಜಕೀಯ ವ್ಯಕ್ತಿ. ಇಜಬೇಲ್ ಅನ್ಯಳನ್ನು ಮದುವೆಯಾಗಿ ಅನ್ಯಳಾಗಿರ್ತಕ್ಕಂಥ ಆಕೆ ಇವನ ಮೇಲೆ ಸವಾರಿ ಮಾಡುವಂಥದ್ದು. ಮತ ಮತ್ತು ರಾಜಕೀಯ ಒಂದಾದಂತೆ. ಆಹಾಬ ಮತ್ತು ಇಜಬೇಲ್ ಒಂದಾತಂದ್ರೆ ಮತ ಮತ್ತು ರಾಜಕೀಯ ಒಂದಾದಂತೆ. ಮತ ಮತ್ತು ರಾಜಕೀಯ ಒಂದಾಗುವಂತ ಸಮಯ, ಮದುವೆ ಮಾಡಿಕೊಳ್ಳುವಂತ ಸಮಯ. ಅವರಿಬ್ಬರೂ ಮದುವೆ ಮಾಡಿಕೊಳ್ತಾರಂತೆ. ಮತ ಮತ್ತು ರಾಜಕೀಯ ಏನಾಗತ್ತೆ? ಇಬ್ಬರು ಮದುವೆ ಮಾಡಿಕೊಳ್ಳುವ ಸಮಯ. ಅವರಿಬ್ಬರು ಮದುವೆ ಮಾಡಿಕೊಳ್ಳುವ ಸಮಯದಲ್ಲಿ ಭೂಮಿ ಮೇಲೆ ಯಾರಿದ್ರು ಗೊತ್ತಾ? ಅಹಾಬ ಮತ್ತು ಇಜ್ಬೇಲ್ ಮದುವೆ ಆಗ್ಬೇಕಾದ್ರೆ ಭೂಮಿ ಮೇಲೆ ಯಾರಿದ್ರು? ಇಜ್ಬೇಲು ಅಹಾಬನನ್ನು ಯಾಕೆ ಮದುವೆ ಮಾಡಿಕೊಂಡನೆ ಅಂದ್ರೆ ತನ್ನ ರಾಜಕೀಯದ ಭವಿಷ್ಯತ್ತಿಗೋಸ್ಕರ, ತನ್ನ ರಾಜಕೀಯದ ಭವಿಷ್ಯತ್ತಿಗೋಸ್ಕರ. ಈಗ ಪಾರ್ಟಿ ಚೇಂಜ್ ಮಾಡ್ತಾರೆ ಭವಿಷ್ಯತ್ತಿಗೋಸ್ಕರ, ನಮ್ಮ ಭವಿಷ್ಯ ಇಲ್ಲಿ ಅಂತೇಳಿ. ಆ ರೀತಿ ರಾಜಕೀಯಕ್ಕೋಸ್ಕರ ಆಕೆನ ಮದುವೆ ಆದ. ಯಾರನ್ನ? ಇಜ್ಬೇಲ್ನ. ಯಾರು ಮದುವೆ ಆಗಿದ್ದು? ಅಹಾಬ. ಈ ದಿನ ಮತವು ರಾಜಕೀಯವನ್ನು ಯಾಕೆ ವಿವಾಹವಾಗುತ್ತದೆ ಅಂದರೆ ರಾಜಕೀಯದ ಅವಶ್ಯಕತೆಗೋಸ್ಕರ. ಮತದ ಜೊತೆ ಅಂದ್ರೆ ಧರ್ಮ ಮತ್ತು ರಾಜಕೀಯ ಯಾಕೆ ಮಿಕ್ಸ್ ಆಗ್ತಾವಂದ್ರೆ ಧರ್ಮಕ್ಕೂ ರಾಜಕೀಯ ಬೇಕು. ಧರ್ಮದಲ್ಲಿರ್ತಕ್ಕಂಥವ್ರಿಗೆ ಏನ್ ಬೇಕು? ರಾಜಕೀಯ ಬೇಕು. ರಾಜಕೀಯ ಅಂದ್ರೆ ಆಳುವಂಥದ್ದು ಎಲ್ಲಾ ಜನರನ್ನ. ಧರ್ಮದಲ್ಲಿದ್ರೆ ಆಳಕ್ ಬರಲ್ಲ, ರಾಜಕೀಯ ಮಿಕ್ಸ್ ಮಾಡ್ಕೊಂಡ್ರೆ ಅದು ಆಳ್ಬೋದು. ಹೌದಾ? ಇದು ಪಕ್ಷಗಳ ಕುರಿತಲ್ಲ, ಪಾರ್ಟಿಗಳ ಕುರಿತಲ್ಲ, ಇದೇನು ಕುರಿತಲ್ಲ. ಇದು ಅಧಿಕಾರವನ್ನು ರಾಜಕೀಯ ಪಕ್ಷದ ಸದಸ್ಯರನ್ನು ಕುರಿತಲ್ಲ, ಆದ್ರೆ ಇದು ಸತ್ಯವೇದದ ಪ್ರವಾದನೆ. ಇದು ಈ ರೀತಿ ಆಗುತ್ತಂತ ಸತ್ಯವೇದ ಪ್ರವಾದನೆ ಅಷ್ಟೇ. ಎಲಿಯನ್ ಭೂಮಿ ಮೇಲೆ ಯಾವಾಗಿದ್ದನು ಗೊತ್ತಾ? ಇವರಿಬ್ರು ವಿವಾಹ ಮಾಡಿಕೊಂಡಾಗಿದ್ದ. ಅದೇ ರೀತಿ ಈಗ ಇವರಿಬ್ರು ವಿವಾಹ ಮಾಡಿಕೊಂಡಿದ್ದಾರೆ. ಯಾರು? ರಾಜಕೀಯ ಮತ್ತೆ ಧರ್ಮ ಇಬ್ರು ವಿವಾಹ ಮಾಡಿಕೊಂಡಿದ್ದಾರೆ ಈಗ. ರಾಜಕೀಯ ಮತ್ತೆ ಧರ್ಮ ಇಬ್ರು ವಿವಾಹ ಮಾಡಿಕೊಳ್ಳುವಂತ ಸಮಯದಲ್ಲಿ ಈಗ ಎಲಿ ಇದ್ದಾನೆ. ಎಲಿಯ ಸಂದೇಶ ಇದೆ. ಇಜಬೇಲ್ ರೋಮನ್ ಕ್ಯಾಥಲಿಕ್. ಈಕೆಗೆ ಕುಮಾರ್ತೆಯರಿದ್ದಾರೆ. ಇಜಬೇಲ್ ಅಂದ್ರೆ ರೋಮನ್ ಕ್ಯಾಥಲಿಕ್. ಈಕೆಗೆ ಯಾರಿದ್ದಾರೆ? ಕುಮಾರ್ತೆಯರಿದ್ದಾರೆ. ಕುಮಾರ್ತೆಯರೇ ಈಗಿರ್ತಕ್ಕಂಥ ಸಂಪ್ರದಾಯ ಸಭೆಗಳು. ಹಲ್ಲೆಲೂಯಾ. ನಾವು ನೋಡ್ತೇವೆ ಮಕ್ಕಳೆಲ್ಲ ಒಂದಾಗಿ ಮಹಾವೇಶಿಯೊಂದಿಗೆ ಜೊತೆಯಾಗಿದ್ದಾರೆ. ಮಕ್ಕಳೆಲ್ಲ ಒಂದಾಗಿ ತಾಯಿ ಜೊತೆಗೆ ಒಂದಾಗ್ಯಾರ. ತಾಯಿ ಇಜಬೇಲ್ ತಾಯಿ. ರೋಮನ್ ಕ್ಯಾಥಲಿಕ್ ಸಭೆ ಮೇರಿ ಪೂಜೆ ಮಾಡ್ತಕ್ಕಂಥ ಆ ಸಭೆಗಳು ಮಾರ್ಟಿನ್ ಲೂಥರ್ ಕಾಲದಲ್ಲಿ ಪ್ರತ್ಯೇಕವಾಯಿತು. ತಾಯಿಯಿಂದ ಒಂದು ಅಂದ್ರೆ ರೋಮನ್ ಕ್ಯಾಥಲಿಕ್ ಇಂದ ಒಂದು ಗುಂಪು ಸಪರೇಟ್ ಆಯಿತು. ವಾಕ್ಯವನ್ನು ನಂಬುವಂತ ಒಂದು ಗುಂಪು. ಅದು ಮಗಳಾಯ್ತು. ಈಗ ಅದು ತಾಯಿ, ಇದು ಮಗಳು. ಮತ್ತೆ ತಾಯಿ ಮಗಳು ಒಂದಾಗುವಂತ ದಿನದಲ್ಲಿ ನಾವು ಇದ್ದೇವೆ. ಒಂದಾಗಿದೆ. WCCಯಲ್ಲಿ ಏನಾಗಿದೆ? ಒಂದಾಗಿದೆ. ಇದೇ ಮೃಗದ ಪ್ರತಿಮೆ ಮಾಡಿಸ್ಕೊಳ್ಬೇಕು, ಅದಕ್ಕೆ ಅಡ್ಡ ಬೀಳ್ಬೇಕಂತೇಳಿ 13ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಅದೇ ಇದಾಗಿದೆ. ಯಾಕೆ ನಾವು ಇದೆಲ್ಲವನ್ನು ವಿರೋಧಿಸ್ತೇವೆ ಅಂದ್ರೆ
ಯಾಕಂದ್ರೆ ನಮ್ಮ ರಕ್ತದಲ್ಲಿ ಇದೆಲ್ಲ ಇಲ್ಲ. ಯಾಕೆ ನಾವು ಇವ್ರನ್ನೆಲ್ಲ ವಿರೋಧಿಸ್ತೇವೆ ಅಂದ್ರೆ ಅವ್ರ ರಕ್ತ ನಮ್ಮ ರಕ್ತ ಬೇರೆ ಬೇರೆ ಚೇಂಜ್ ಇದೆ. ಅದಕ್ಕೆ ನಾವು ಅವ್ರ ಜೊತೆ ಸೇರಿ ಹೋಗ್ಲಿಕ್ಕಾಗಲ್ಲ. ಯಾಕೆ ಹದ್ದು ಕೋಳಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದರದೇ ಬೇರೆ ಇದೇ ಬೇರೆ. ಅಲ್ಲೂಯ, ಹದ್ದಿಗೆ ಕೋಳಿ ರಕ್ತ ಇಲ್ಲವೇ ಇಲ್ಲ. ಅದು ಹುಟ್ಟಿರುವಂಥದ್ದೇ ಬೇರೆ ರಚನೆಯಲ್ಲಿ. ಅದರ ಹುಟ್ಟಿರುವಂಥ ಅದರ ಕಾವಿನಿಂದಾದರೂ ಕೂಡ ಅದರ ಒಂದು ರಚನೆ ಇದಕ್ಕಿಲ್ಲ. ಇದರ DNA ಬೇರೆ, ಅದರ DNA ಬೇರೆ. ನಾವು ಅದರೊಳಗಿಂದ ಬಂದ್ವಿ. ಅದರೊಳಗಿಂದ ಸಂಪ್ರದಾಯ ಸಭೆ ಅದು ಕೋಳಿ ಕಾವಿನೊಳಗಿಂದ ಬಂದಿವಿ ನಾವು ಕೂಡ. ಆದ್ರೆ ನಮ್ಮ DNA ಅವ್ರ DNA ಏನಾಗಿದೆ? ಬೇರೆ ಬೇರೆ ಆಗಿದೆ. ಎಲ್ಲಿಂದ ಬಂದ್ವಿ ನಾವು? ಕೋಳಿಯಿಂದಾನೇ ಬಂದಿದ್ದು. ಇನ್ನು ಹಿರೇಕೆರೆಗೂ ಆ ಕೋಳಿಯಿಂದ ಬಂದ್ವಿ. ನಾವು ಆ ಕಡೆ ಬೇರೆ ಕಡೆಯಿಂದ ಬಂದಿವಿ. ಎಲ್ಲ ಕೋಳಿಗಳಿಂದನೇ ಬಂದಿದ್ದು. ಆದರೆ DNA ಬೇರೆ ಆಗಿದೆ. ನಾವು ಕೂಡ ಅಷ್ಟೇ. ನಮ್ಮಲ್ಲಿರುವ ರಕ್ತವು ಅದು ಈ ಸಭಾ ಪಂಗಡದಲ್ಲ. ಅದರಲ್ಲಿ ನಾವು ಬೆಳೆಯಲ್ಪಟ್ಟೆವು. ಆದರೆ ನಾವು ಅಲ್ಲಿರುವ ತತ್ತಿಗಳಲ್ಲ. ಅದಕ್ಕೆ ಸಂಬಂಧಪಟ್ಟ ಕೋಳಿಗೆ ಸಂಬಂಧಪಟ್ಟ ತತ್ತಿಗಳಲ್ಲ. ನಾವು ತತ್ತಿ ಆಕಾರ ನಮ್ಮದೇ ಬೇರೆ. ಕೋಳಿ ತನ್ನ ಮರಿಗಳನ್ನು ಹುಟ್ಟಿಸುವಾಗ ಬೆಳೆಸ್ತದೆ. ಅದು ತತ್ತಿಗಳು ಕೂಡ ಮರಿಗಳಾಗ್ತವೆ. ಹದ್ದಿನ ತತ್ತಿ ಕೂಡ ಅದರ ಕೆಳಗಿದೆ. ಅದು ಕೂಡ ಬೆಳೆಸಿ ಅದು ಕೂಡ ಏನ್ ಮಾಡ್ತು? ಕಾವಿಗೆ ಹೊರಗಡೆ ಬಂತು, ಮರಿಯಾಗಿ ಬಂದಿತ್ತು. ಆದರೆ ಕೋಳಿ ಮರಿಗಳಿಗೂ ಹದ್ದಿನ ಮರಿಗಳಿಗೂ ವ್ಯತ್ಯಾಸ ಇದೆ. ನಾವು ಆರ್ಸಿಯಿಂದ ಹೊರಗೆ ಬಂದೆವು. ಒಂದು ಕಾಲದ ಆರ್ಸಿಯಾಗ ಒಳಗೆ ಇತ್ತಿದು ಪ್ರೊಟೆಸ್ಟೆಂಟ್ ಅಲ್ಲಿತ್ತು. ಅಲ್ಲಿ ರೋಮನ್ ಕ್ಯಾಥಲಿಕ್ ಯಾರ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಸಂದರ್ಭದಲ್ಲಿ ಹೊರಗೆ ಬಂತದು. ಸಭಾಪಂಗಳಿಂದ ನಾವು ಹೊರಗೆ ಬಂದೆವು. ಬೆಬೋಲೋನಿನಿಂದ ಹೊರಗಡೆ ಬಂದೆವು. ಆದರೆ ಅವುಗಳ ರಕ್ತ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಪ್ರವಾದಿ ಹದ್ದಿನ ಸ್ಟೋರಿಯನ್ನ ಹೇಳಿದ್ದು. ಅಲ್ಲೆಲ್ಲೂಯ್ಯ. ಪ್ರವಾದಿ ಏನ್ ಹೇಳಿದ್ರು? ಹದ್ದಿನ ಸ್ಟೋರಿಯನ್ನು ಹೇಳಿದ್ರು. ಅಲ್ಲೆಲ್ಲೂಯ್ಯ. ನಾವು ಯಾರು ಅವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರವಾದಿ ಏನ್ ಮಾಡಿದ್ರು? ಒಂದು ಹದ್ದಿನ ಸ್ಟೋರಿಯನ್ನ ಹೇಳಿದ್ರು. ಕತೆ. ಒಬ್ಬ ರೈತ ಅವನು ಉಳುವಂತ ಸಮಯದಲ್ಲಿ ಒಂದು ತತ್ತಿ ಸಿಗುತ್ತೆ ಅವನಿಗೆ. ಆ ತತ್ತಿ ತಂದು ತಾನು ಕೋಳಿ ಕಾವಿಟ್ಟಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅದನ್ನ ತಂದು ಅದ್ರ ಅಡಿಗೆ ಇಡ್ತಾನೆ. ಅದನ್ನು ಮತ್ತೆ 21 ದಿವಸಕ್ಕೆ ಅದು ಕೂಡ ಮರಿ ಆಗುತ್ತೆ, ಇದು ಆಗುತ್ತೆ. ಅಲ್ಲೂಯ್ಯ. ಇದು ನೋಡೋದಕ್ಕೆ ದೊಡ್ಡದಾಗಿಯೂ ಕೊಕ್ಕು ಉದ್ದವಾಗಿಯೂ ಎತ್ತರವಾಗಿಯೂ ಇದು ಕೋಳಿ ಸಣ್ಣದ ಆಗಿರ್ಲಿಲ್ಲ. ಅದು ಅಲ್ಲೂಯ್ಯ. ಅದ್ರ ಆಕಾರನೇ ಚೇಂಜ್ ಇತ್ತು. ನಾವು ಕೂಡ ಅಲ್ಲಿ ಸಂಪ್ರದಾಯ ಸಭೆಯೊಳಗೆ ಇದ್ದೀವಿ. ಆದ್ರೆ ನಮ್ಮ ಆಕಾರನೇ ಚೇಂಜ್ ಇತ್ತು. ಅಲ್ಲಿ ಅವ್ರು ಮಾಡುವಂತ ಎಲ್ಲದಕ್ಕೂ ನಮ್ಮ ಮನಸ್ಸು ಏನಾಗಿರ್ಲಿಲ್ಲ, ಒಪ್ತಿರ್ಲಿಲ್ಲ. ಅಲ್ಲೆಲ್ಲೂಯ್ಯ. ಸುಮ್ಮನೆ ಇದ್ವಿ ಅಲ್ಲಿ ಅಷ್ಟೇ. ಅನಿವಾರ್ಯ. ನಮ್ಮ ಒಂದು ಹದ್ದು ಸಿಗೋವರೆಗೂ ಅಲ್ಲಿ ಇದ್ವಿ ಅಷ್ಟೇ. ಹದ್ದಿನ ಕತೆ ಅದಕ್ಕಾಗಿ ಹೇಳಿದ್ದನು, ಅದರ ರಕ್ತ ನಮ್ಮಲ್ಲಿಲ್ಲ, ಕೋಳಿ ರಕ್ತ ನಮ್ಮಲ್ಲಿಲ್ಲ. ಅದರ ಶಕ್ತಿ ಹೊಂದಿದವರಲ್ಲ, ಕೋಳಿ ಶಕ್ತಿ ಹೊಂದಿದವರಲ್ಲ ನಾವು. ಅದರ ಮಕ್ಕಳು. ಅದಕ್ಕೆ ಕ್ಯಾಥೋಲಿಕ್ನಿಂದ ಬಂದಂತ ಲೂಥರನ್ ಮತ್ತು ಅದರಲ್ಲಿ ಸೇರಿದ್ವಿ. ಮೆಥಡಿಸ್ಟ್ನವರು ಮತ್ತು ಅದರೊಂದಿಗೆ ಸೇರಿಕೊಂಡೆವು. ಪೆಂತೆಕೋಸ್ಟ್ ಅದರೊಂದಿಗೆ ಸೇರಿಕೊಂಡು ಸಭಾ ಪಂಗಡಗಳೆಲ್ಲ ಆರ್ಸಿಯಿಂದ ಬಂದ ಇವರು ಮತ್ತೆ ಅದರಲ್ಲಿ ಸೇರಿಕೊಂಡ್ರು. ಎಲ್ಲಿಂದ ಬಂದ್ರೆ ಮತ್ತೆ ಅಲ್ಲೇ ಸೇರಿಕೊಂಡ್ರು. ಅದರ ತಾಯಿಯೊಂದಿಗೆ ಸೇರಿಕೊಂಡು ಈಗ ಕೆಲಸ ಮಾಡ್ತಿದ್ದಾರೆ. ತಾಯಿ ಮಗಳು ನಾವಿಲ್ಲಿ ನೋಡ್ಬೋದು. ಎಲ್ಲ ಆರ್ಸಿ ಅವರು ಎಲ್ಲ ಕ್ರಿಸ್ಮಸ್ ಅಂತೇಳಿ ಜೋರಾಗಿ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ನಾವು ಅದರಲ್ಲಿ ಸೇರಿಕೊಳ್ಳೋರಲ್ಲ. ಅವರೆಲ್ಲ ಒಂದಾಗ್ತಾರೆ. ಯಾಕಂದ್ರೆ ಅವರೆಲ್ಲ ಒಂದೇ ರಕ್ತ. ಅದು ಅವು ಕೋಳಿ ಎರಡು ಕೋಳಿ. ಅದರಲ್ಲಿ ಹರಿಯುವ ರಕ್ತ ತಾಯಿ ರಕ್ತವಾಗಿರ್ತದೆ. ಆದ್ರೆ ನಮ್ಮಲ್ಲಿ ಹರಿಯುವ ರಕ್ತ ಆಕೆಯದ್ದಲ್ಲ. ನಮ್ಮದು DNA ದೇವರದ್ದು. ಅದನ್ನೇ ದೇವರ ಬೀಜ ಅನ್ನುತ್ತಾರೆ. ಅದನ್ನೇ ಆರಿಸುವಿಕೆ ಅನ್ನುತ್ತಾರೆ. ಅದನ್ನೇ ದೇವರ ಬೀಜ ಅಂತಾರೆ. ಅದನ್ನೇ ಆರಿಸುವಿಕೆ ಅಂತಾರೆ. ಅದಕ್ಕೆ ನಾವು ಹೊರಗಡೆ ಬಂದಿದ್ದೇವೆ. ನಾವು ಮತ್ತೆ ತಿರುಗಿ ಹೋಗುವ ಚಾನ್ಸ್
ಇಲ್ಲ. ಯಾಕೆಂದ್ರೆ ಅದು ನಮ್ಮ ಜಾತಿಯೇ ಅಲ್ಲ, ನಮ್ಮ ಜಾತಿ ಮೇಲಿದೆ. ಹಲ್ಲೆಲೂಯಾ. ನಮ್ಮ ಜಾತಿ ಆಕಾಶದಲ್ಲಿ ಹಾರಾಡುತ್ತಾ ಇದೆ. ಕೆಳಗಿದ್ದುಕೊಂಡು ಕಸ ತಿನ್ನುವ ಜಾತಿ ಅಲ್ಲ. ಈ ವಾಕ್ಯ ಮೆಚ್ಚಿಕೆ ಆಗಲ್ಲ ಅವರಿಗೆ, ಅದು ಇಷ್ಟವಿಲ್ಲ, ಅದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ ಎಂಬುದಲ್ಲ. ಕೋಳಿ ಏನು ಮಾಡ್ತದಂದ್ರೆ, ನೋಡ್ತೇವೆ, ಕೋಳಿ ಏನ್ ಮಾಡ್ತದೆ, ಅಪೊಸ್ತಲ ಕಾರ್ಯ 22:38 ಬೇಡ ಅಂತದದು, ಮತ್ತಾಯ 28:19 ಬೇಕು ಅಂತದೆ. ದೀಕ್ಷಾ ಸ್ನಾನ, ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಬೇಡ ಅಂತದ್ದು, ಮತ್ತೆ ತಂದೆ ಮಗನ ಅದಕ್ಕೆ ಬಹಳ ಇಷ್ಟಪಡ್ತದ ಕೋಳಿ. ಹಲ್ಲೆಲೂಯಾ. ಅದು ಕೋಳಿ ಆಗಿರುವುದು, ಆದರೆ ಅದಾಗಲಿಲ್ಲ. ಇಜಬೇಲ್, ಆರ್ಸಿ, ಅಹಾಬ ರಾಜಕೀಯ ಅಧಿಕಾರ, ಪ್ರಭುತ್ವ ಮತ್ತು ಮತ ಒಂದಾಗುವಂತ ಕಾಲ ಇದು. ಅರ್ಹತೆ ಇಲ್ಲ ಅವರಿಗೆ. ಸ್ಟೇಜ್ ಹತ್ತಿ ಬಂದು ಬೋಧಿಸುವುದಕ್ಕೂ ಅರ್ಹತೆ ಇಲ್ಲ. ರಾಜಕೀಯ ನಾಯಕರನ್ನು ಕರೆತಂದು ಸನ್ಮಾನ ಮಾಡುತ್ತಾರೆ, ಅವರಿಗೆ ಮೈಕ್ಗಳನ್ನು ಕೊಡ್ತಾರೆ. ಮತ್ತೆ ಎಲಿಯನ ದಿನಗಳಲ್ಲಿ ನಡೆದಂತೆ ಮತ ಮತ್ತು ರಾಜಕೀಯ ಈಗ ಒಂದಾಗಿವೆ. ಆಗಿದ್ದದ್ದೇನೈತಲ್ಲ, ನೀವು ಅದು ನೋಡ್ರಿ, ಅದೇ ಸೇಮ್ ಇಲ್ಲಿ ಇರ್ತದೆ. ರಾಜರ ಪುಸ್ತಕ, 1ನೇ ರಾಜ್ಯ 2ನೇ ರಾಜ್ಯ ಪುಸ್ತಕ, ಅರಸುಗಳ ಪುಸ್ತಕ ಎರಡು ಓದಿದ್ರೆ ಅಲ್ಲೇನು ನಡೀತಾ ಇತ್ತೋ ಹಿಂದೆ ಇದೆ, ಅದೇ ರೀತಿ ಇಲ್ಲಿ ಕೂಡ ನಡೀತಾ ಇದೆ. ಮುದ್ರೆಗಳ ಬಳಿಗೆ ಹೋಗುವುದಾದ್ರೆ ಮೊದಲನೇ ಮುದ್ರೆ ಮತ ಸಂಬಂಧವಾದ ಆತ್ಮದಿಂದ ಮೋಸ ಮಾಡುವಂತೆ ಪ್ರಾರಂಭಿಸಿದನು ಸೈತಾನನು. ಬಿಳಿ ಕುದುರೆ ಮೇಲೆ ಬಂದು ಹೇಗೆ ಮೋಸ ಮಾಡಿದಂತ ನೋಡ್ರಿ. ಅಲ್ಲೂ ಕ್ರಿಸ್ತನು ಕೂಡ 19ರಲ್ಲಿ ಯಾವ ಕುದುರೆ ಹಾಕಿಂದ ಬರ್ತದನಲ್ಲಿ? ಬಿಳಿ ಕುದುರೆ ಮೇಲೆ ಬರ್ತಾನೆ. ಎಲ್ಲರೂ ಅಂದುಕೊಂಡಂತ ಈ ಬಿಳೆ ಕುದುರೆ, 6ನೇ ಅಧ್ಯಾಯದಲ್ಲಿರ್ತಕ್ಕಂಥ ಬಿಳೆ ಕುದುರೆ ಅದು ಕ್ರಿಸ್ತನ ಅಲ್ಲ, ಅದು ಸೈತಾನನೋದು. ಎಲ್ಲರೂ ಅಂದುಕೊಂಡಂತ ಈ ಬಿಳೆ ಕುದುರೆ ಮೇಲೆ ಬರುವವನು ಕ್ರಿಸ್ತನೇ ಅಂತ ತಿಳ್ಕೊಂಡಿದ್ದಾರೆ. ಮುದ್ರೆ ತೆಗೆಯಲ್ಪಟ್ಟಾಗ ಗೊತ್ತಾಯ್ತು ಅದು ಕ್ರಿಸ್ತನಲ್ಲ ಅಂತ. ಕ್ರಿಸ್ತನನ್ನು ಅನುಸರಿಸುವ ಕ್ರಿಸ್ತ ವಿರೋಧಿ, ಕ್ರಿಸ್ತನಂತೆ ನಟಿಸುವಂತ ಕ್ರಿಸ್ತ ವಿರೋಧಿ. ಪ್ರಕಟಣೆ 6ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಇರುವಂತಹ ಬಿಳೆ ಕುದುರೆ ಅದು ಕ್ರಿಸ್ತನಂತೆ ನಟಿಸುವಂತ ಕ್ರಿಸ್ತ ವಿರೋಧಿ. ಅಂತೆ ಕ್ರಿಸ್ತನು ಮತದ ಆತ್ಮದಿಂದ ಮೋಸ ಮಾಡೋದಕ್ಕೆ ಪ್ರಾರಂಭಿಸಿದಂತ ವ್ಯಕ್ತಿ. 2ನೇದು ರಾಜಕೀಯ ಆತ್ಮ, 2ನೇ ಕುದುರೆ ರಾಜಕೀಯ ಆತ್ಮ. ಬ್ರಹ್ಮರು ಹೇಳ್ತಾರೆ ಏನಂತಂದ್ರೆ, ಮೊದಲು 2 ಸಭಾ ಕಾಲಗಳ ಮೊದಲ ಕುದುರೆ, 3-4 2ನೇ ಕುದುರೆ. ಹಲ್ಲೆಲೂಯಾ. ಮೊದಲು 2 ಸಭಾಕಾಲ 2 ಕುದುರೆ, 1ನೇ ಕುದುರೆ, 3-4 2ನೇ ಕುದುರೆ. ಹಲ್ಲೆಲೂಯಾ. 4ನೇ ಸಭಾಕಾಲದಲ್ಲಿ ರಾಜಕೀಯ ಮತ ಒಂದಾಯಿತು. 4ನೇ ಸಭಾಕಾಲದಲ್ಲಿ ರಾಜಕೀಯ ಮತ ಒಂದಾಯಿತು. ಮದುವೆ ಆದವಂತೆ 2 ಸೇರ್ಕೊಂಡು, ಅದು ಪ್ರವಾದಿ ಇದ್ರೆ ಅಲ್ಲಿ ಭೂಮಿ ಮೇಲೆ. ಹಲ್ಲೆಲೂಯಾ. ಮತ ಮತ್ತು ರಾಜಕೀಯ ಏನಾಗಿವೆ ಅಂದ್ರೆ, ಎಲಿಯನ ಕಾಲದಲ್ಲಿ ಏನಾಗಿದ್ದು ಅದೇ. ಎಲಿಯನು ಏನು ಮಾಡಿದನು? ಇಜಬೇಲನ್ನು ಶಪಿಸಿದನು, ಅಹಾಬನನ್ನು ಕೂಡ ಶಾಪ ಕೊಟ್ಟನು. ಇಜಬೇಲನ ಸಮಾಧಿ ಮಾಡೋದಕ್ಕೂ ಏನು ಉಳಿದಿದ್ದಿಲ್ಲ. ಹಲ್ಲೆಲೂಯಾ. ಇಜಬೇಲ್ ಸಮಾಧಿ ಮಾಡೋದಕ್ಕೂ ಕೂಡ ಮಾಂಸನೇ ಉಳಿದಿದ್ದಿಲ್ಲ. ಆ ರೀತಿ ನಾಯಿ ತಿಂದಾಕಿದ್ವು ಅಲ್ಲಿ ಇಜಬೇಲ್ ಮಾಂಸವನ್ನ. ನಾಯಿಗಳು ತಿನ್ನುತ್ತವೆ ಅಂತ ಪ್ರವಾದನೆ ಮಾಡಿದ್ದ ಎಲಿ, ಅದೇ ರೀತಿ ಆಯಿತು. ಎಲಿಯನ ಸಂದೇಶ ತಿರಸ್ಕರಿಸಲ್ಪಟ್ಟದ್ದಕ್ಕೆ ಇಜಬೇಲಿಗೆ ಆ ಸ್ಥಿತಿ ಬಂತು. ಐಗುಪ್ತ ಮೋಸೆ ಸಂದೇಶವನ್ನು ತಿರಸ್ಕರಿಸಿದಾಗ ಅಲ್ಲಿ ಬೇರೆಯವರಿಗೇನಾಯ್ತು? ಉಪದ್ರವಗಳಿಂದ ಬಾಧಿಸಲ್ಪಟ್ಟನು. ದೇವರ ವಿಧಾನ ಏನಂದ್ರೆ, ಯಾರು ಸಂದೇಶವನ್ನು ತಿರಸ್ಕಾರ ಮಾಡ್ತಾರೋ ಅವರ ಮಾಂಸವನ್ನ ಪಕ್ಷಿಗಳಿಗೆ ಹಾಕುವಂಥದ್ದೇ ವಿಧಾನ. ಉಪದ್ರವ ಪ್ರಾರಂಭ ಆಗ್ತದೆ. ಆತ್ಮಿಕತೆ ಎಲ್ಲಿದೆಯೋ ಉಪದ್ರವ ಸುರಿಸಲ್ಪಡುತ್ತದೆ. ಆತ್ಮಿಕ ರೀತಿ ನಡೆಯುವ ಕಾಲ ಪಾತ್ರೆಗಳು ಸುರಿಸಲ್ಪಡುತ್ತವೆ. ಭೌತಿಕವಾದ ಪಾತ್ರೆಗಳು ಸುರಿಸಲ್ಪಡುವುದಕ್ಕೆ ಮುಂಚೆ ಅದು ಆತ್ಮೀಕವಾಗಿ ನಡೀತಾ ಇದೆ. ಹಲ್ಲೆಲೂಯಾ. ಭೌತಿಕವಾಗಿ ಸುರಿಸಲ್ಪಡೋದಕ್ಕಿಂತ ಮುಂಚೆ ಅದು ಉಪದ್ರವ ಬರೋದಕ್ಕಿಂತ ಮುಂಚೆ ಏನಾಗ್ತದಂತೆ? ಆತ್ಮಿಕ ಉಪದ್ರವ ಪ್ರಾರಂಭ ಆಗ್ತದಂತೆ. ಆತ್ಮಿಕ ಉಪದ್ರವ ಅಂದ್ರೆ ಏನು? ಎಲ್ಲಾ ಪಾಸ್ಟರ್ ಸೇರಿಕೆ ಒಂದಾಗುವಂಥದ್ದು. ಎಲ್ಲಿ ಹಳ್ಳಿ ಮೀಟಿಂಗು, ಪಾಸ್ಟರ್ ಮೀಟಿಂಗು, ತಾಲೂಕ್ ಕಮಿಟಿಗಳು, ಡಿಸ್ಟಿಕ್ ಕಮಿಟಿಗಳು, ಇದೆಲ್ಲ ನೋಡುವಾಗ ಏನಾಗ್ತದೆ? ನಮಗೆ ಏನ್ ಸೂಚನೆ?
ಅವರಿಗೆ ಉಪದ್ರವ ಸುರಿಸಲ್ಪಟ್ಟಿದೆ. ಅವರೊಳಗೆ ಸಮಾಧಾನ ಇಲ್ಲ. ಏನಾದ್ರೂ ತಪ್ಪಿಸ್ಕೊಳ್ಳಿಕ್ಕೆ ಏನಾದ್ರೂ ಮಾಡ್ಬೇಕಂತ ಅವ್ರು ಏನ್ ಮಾಡ್ತಿದ್ರೆ ಹೋರಾಟಗಳನ್ನು ಮಾಡ್ತಾರೆ. ಎಲ್ಲೆಲ್ಲಿದ್ದಾರನ್ನೆಲ್ಲ ಕರ್ಕೊಂಬಂದು ಸಭೆಗಳ ಊನೇರ ಹಾಕ್ತಾರೆ. ಎಲ್ಲೆಲ್ಲಿದ್ದಾರನ್ನೆಲ್ಲ ಕರ್ಕೊಂಬಂದು ಸಭೆಗಳಿಗೆ ಏನೇನೋ ಮಾಡ್ತಾರೆ, ಓಡ್ತಾರೆ ರಾಜಕೀಯ ವ್ಯಕ್ತಿಗಳ ಬೆನ್ನಿಂದ. ನಮಗೆ ಸಪೋರ್ಟ್ ಮಾಡ್ರಿ, ನಮಗೆ ಇಂಥವರಿಂದ ನಮಗೆ ತೊಂದರೆ ಇದೆ, ನಮಗೇನ್ ಮಾಡ್ರಿ, ನೀವು ನಮಗೆ ಸಪೋರ್ಟ್ ಮಾಡ್ರಿ, ನಮ್ಮ ಪರವಾಗಿ ನೀವು ಮಾತಾಡ್ರಿ. ಈಗ ಕ್ರಿಸ್ತರಿಲ್ಲ ಮಾತಾಡೋದಕ್ಕೆ ಅವರಿಗೆಲ್ಲ. ಈ ರೀತಿ ಮನುಷ್ಯರ ಬೆನ್ನತ್ತಿಗೆಂದು ಹೋಗುವಂತ ಈ ಕಾಲ, ಭಯದಿಂದ ತುಂಬಿದಂತ ಈ ಕಾಲ, ಇದೆಲ್ಲ ಏನ್ ಸೂಚಿಸ್ತಂದ್ರೆ ಆತ್ಮೀಕವಾಗಿ ಅವರಿಗೆ ಉಪದ್ರವಗಳು ಸುರಿಸಲ್ಪಟ್ಟಿವೆ. ಉಪದ್ರವ ಸುರಿಸಲ್ಪಟ್ಟ ಮೇಲೆ ಏನಾಗ್ತಾನೆ ಮನುಷ್ಯ? ಸ್ಥಿರತೆ ಇರಲ್ಲ, ಅವರಿಗೆ ಸಮಾಧಾನ ಇರಲ್ಲ, ಆಡ್ತಾನೆ. ಎಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಯಾರಿಲ್ಲ ಅಂತೇಳಿ ಹೊಡ್ತಾ ಇರ್ತಾನೆ. ನೋನ್ ಕಾಲದಲ್ಲಿ ಅಡಿಗಿನಲ್ಲಿ ಮಳೆ ಬಂದ ಕೂಡಲೇ ಎಲ್ಲ ಜನ ಅಡಿಗೆ ಬೆನ್ನ ಹತ್ತಿರ ನೋಡು, ನಮ್ಮನ್ನು ಕರ್ಕೊಳ್ರಿ, ನಮ್ಗೇನು ತಪ್ಪಾಯ್ತು, ನೋಹನನೇ ನಿದ್ದೆ ಮಾಡಬೇಡ, ಎಚ್ಚರವಾಗು, ನಮ್ಮನ್ನು ಕರಿ, ನಮಗೆ ಬಾಗಿಲು ತೆರಿ. ಆದ್ರೆ ಅಲ್ಲಿ ಆತನ ನೋಹನನ್ನು ಮುಚ್ಚಿರ್ಲಿಲ್ಲ, ಬಾಗಿಲನ್ನ ದೇವರೇ ಮುಚ್ಚಿದ್ದ. ಅಲ್ಲೆಲ್ಲೂಯ್ಯ. ಯಾಕೆ ದೇವ್ರು ಮುಚ್ಚಿದ? ಒಂದು ವೇಳೆ ಕನಿಕರಪಟ್ಟು ಯಾರಾದ್ರೂ ತಮ್ಮ ಅಳಿಯ ಅಂತೇಳಿ ಏನಾದ್ರೂ ಅಡಿಗಿನೊಳಗೆ ನೋಹನ್ ತೆಗೆದುಕೊಳ್ಬಹುದು ಅಂತ ಒಂದು ಮುನ್ಸೂಚನೆಯಿಂದ ದೇವ್ರು ತಾನೇ ಅದನ್ನ ಮುಚ್ಚಿದ್ದ. ಅಲ್ಲೆಲ್ಲೂಯ್ಯ. ಅಂತ್ಯಕಾಲ ಕೂಡ ಅಂತದ್ದೇ. ಇದು ನೋಹನ ಕಾಲ, ಇದು ಲೋಟನ ಕಾಲ, ಇದು ಆಹಾಬನ ಕಾಲ, ಇದು ಇಜ್ಬೇಲಳ ಕಾಲ. ಇದೇ ಹಳೆ ಒಡಂಬಡಿಕೆ ಏನ್ ನಡೆದಿದೆಯೋ ಅದೇ ಈಗ ಹೊಸ ಒಡಂಬಡಿಕೆಯಲ್ಲಿ ನಡೆಯುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ.